ಸಚ್ಚಿದಾನಂದ ಸ್ವರೂಪದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲುವುದಕ್ಕೆ ಬ್ರಹ್ಮನಿಷ್ಠತ್ವ ಅಂತಾರೆ. ನಿಷ್ಠ ಅಂದ್ರೆ ನೆಲೆಯಾಗಿ ನಿಲ್ಲುವಿಕೆ. ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕಾದ್ರೆ ಅದು ನೆಲೆಯಾಗಿ ನಿಲ್ಲಬೇಕಾದ್ರೆ ವಾಸನ ಎಲ್ಲ ಪೂರ್ಣ ನಾಶ ಆದಾಗ ಬರ್ತದೆ. ಯಾರ ವಾಸನೆಗಳು ಪೂರ್ಣ ನಾಶ ಆಗ್ಯಾವ ಅವಾಗ ಅವಾಗ ಬ್ರಹ್ಮನಿಷ್ಠತ್ವ ಬರ್ತದೆ. ಭಾವ ಆನಂದ ಭಾವದೊಳಗೆ ಬ್ರಹ್ಮ ಭಾವದೊಳಗೆ ನಿಲ್ಸಾಕ್ತದೆ. ಅವಾಗ ನಮಗಿದ ಅನುಭವ ಬರ್ತದೆ. ನಾವು ಬ್ರಹ್ಮ ಭಾವದಲ್ಲಿ ಅವನ ಮನಸ್ಸು ನೆಲೆಯಾಗಿ ನಿಲ್ತೈತಿ, ಅವನಿಗೆ ಬ್ರಹ್ಮನಿಷ್ಠ ಅಂತ. ಆ ಸ್ಥಿತಿಯನ್ನು ನೀ ಪಡ್ಕೊಂಡೆ ಅಂದ್ರೆ ದೇವಾನು ದೇವತೆಗಳು ನೀನು ಸೇವಾಕ್ ನಿಲ್ತಾವ. ರಾಕ್ಷಸ ಪಿಶಾಚಿಗಳು ಅಷ್ಟೇ ಅಲ್ಲ, ದೇವಾನು ದೇವತೆಗಳು ನಿನಗೆ ಸೇವಾಕ್ ನಿಲ್ತಾವ. ಬ್ರಹ್ಮನಿಷ್ಠತ್ವವನ್ನು ನೀ ಪಡೆದ ನೀ ಆ ಸ್ಥಿತಿ ಪಡೆದ ಕ್ಷಣವೇ ಜಗತ್ತು ನಿನ್ನ ಅನುಗ್ರಹವನ್ನು ಬಯಸ್ತದೆ. ನಾಯಿಯಂತೆ ಕಾಲು ನೆಕ್ಕುತ್ತಾ ನಿನ್ನ ಬೆನ್ನು ಹತ್ತುತ್ತದೆ ಅಂತ. ಆ ಬ್ರಹ್ಮನಿಷ್ಠ ಸ್ಥಿತಿ ಯಾವಾಗ ಬ್ರಹ್ಮ ಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಂತು ಅವಾಗ ನಿನ್ನ ದರ್ಶನಕ್ಕಾಗಿ ಕಾಕೊಂಡು ಕುಂದಿರ್ತಾರೆ. ಯಾವಾಗ ನಿನ್ನ ದರ್ಶನ ಆದೀತು ಅಂತೇಳಿ ಅದಕ್ಕೆ ಅದನ್ನು ನಾವು ಪಡಿಬೇಕಾಗಿತ್ತು. ಅದಕ್ಕೆ ಮಹತ್ವದ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊಳಕ್ ಬರ್ತೈತಿ, ಮಾಡ್ಕೋರಿ ಅಂತ. ನಾವು ಈ ತೋರಿಡುವಂತ ಇಂದ್ರಿಯಗಳ ಮಜಾಕ್ ಬೆಂಡ್ ಇದ್ದದ್ದನ್ನೆಲ್ಲ ಕಳ್ಕೊಂಡು ಬಂದೆಲ್ಲ. ಕಂಟ್ಯಾನ ಹಕ್ಕಿ ಹಿಡಿಯಾಕ ಹೋಗಿ ಕೈಯನ್ನು ಹಕ್ಕಿ ಹೋತಂತ. ಹಂಗ ವಿಷಯ ಸುಖದ ಬಾಳೆ ಸುಖದ ಬೆನ್ನು ಹತ್ತಿ ನಾವು ನಿತ್ಯ ಸುಖವನ್ನು ಕಳ್ಕೊಂಡಿವಂತ. ಮುದುಕಾದ್ರೂ ಹೋಗೋದು ಅದ್ರಾಗ ಆಸಕ್ತಿ, ಬಾಳೆದಾಗ ಆಸಕ್ತಿ. ನಾನು ನನ್ನದು, ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೈತೇನು. ಅಲ್ಲಿ ಮಠ ನಿನಗೆ ದುಃಖದಿಂದ ಬಿಡುಗಡೆ ಆಗುದು. ನಿನಗೆ ವಿಷಯದ ವ್ಯಾಮೋಹದಿಂದ ಕಡೆಕಾಗುದು ಬಹಳ ಕಠಿಣ. ಇದ್ರಾಗ ಸಿಕ್ಕೊಂಡು ಒದ್ದಾಡುದು ಹೆಂಗಾದ್ರು ಅದ ವಾಸನ ಒಳ್ಳೇದು 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 ಹೇಳ್ತತಿ ಕೇಳ್ತತಿ, ಮತ್ತದ ವ್ಯಾಮೋಹ ಬೀಳ್ತತಿ. ಎಲ್ಲಾ ಶಾಸ್ತ್ರ ವಿಚಾರ ಏನದ ನೋಡ್ರಿ, ಇದು ತನಗಂತ ಪ್ರಸಂಗ ಬರೋ ಮಠ, ಬಾಧ ಬರೋ ಮಠ ಒಳ್ಳೆ ಚಂದ ಅನಿಸ್ತದೆ. ಅಂತ ಪ್ರಸಂಗ ಬಂದಾಗ ಗೊತ್ತಾಗೈತಿ ನಿನಗೆ ಎಷ್ಟು ಶಾಸ್ತ್ರ ತಿಳಿದೈತಿ ಅನ್ನೋದು. ಅಳಾಕ್ ಶುರು ಮಾಡ್ತಿ, ಹೌದಿಲ್ಲ? ಹುಳ್ಯಾಡಿ ಎಳಾಕ್ ಶುರು ಮಾಡ್ತಿ, ಹೌದಿಲ್ಲ? ಅಯ್ಯೋ ಯಪ್ಪ ನಾನು ಮೋಸ ಮಾಡಿರು, ಯಪ್ಪ ನನಗೆಲ್ಲ ಇದನ್ನ ಮಾಡಿದ್ರು, ಇದೇದಿ ಪಡ್ಕೋತಿ, ಹೌದಿಲ್ಲ? ಶಾಸ್ತ್ರ ಕೇಳಿದವ್ರದ್ದು, ಹೌದಿಲ್ಲ? ಏನ್ ಹೋಗ್ಲಿ ನಮ್ಮ ಮನೆ ಬರ್ದಾಗ ಯಾರ ಇದ್ದದ್ ಯಾರು ಕಸ್ಕೊತಾರ ಬಿಡಂತ ಧೈರ್ಯ ಅನ್ನೋದಿಲ್ಲ ಇಲ್ಲ, ಹೌದಿಲ್ಲ? ಈ ಸಂಸ್ಕಾರ ನಿನ್ನಲ್ಲಿ ಜಾಗೃತಿ ಇತ್ತ ಬೇಕಾದ್ರೂ ಸೊಪ್ಪ ಹಾಕುದು. ಬಂದದ್ದೆಲ್ಲ ಬರ್ಲಿ ಅಂತ, ಬೇಕಾದ ಬರ್ಲಿ, ನಾನು ಇರುವಿಕೆಗಂತ ಏನೂ ಆಗುದಿಲ್ಲ, ಇದ್ರ ಸಂಬಂಧ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ಕಾಯಂ ಇರುವುದಲ್ಲ ಅಲ್ಲ, ಅದು ಅವಧಿ ಮಾಡಿದ ಕರ್ಮಗಳೊಳಗೆ ಇರ್ತೈತಿ, ಅದು ಹೋಗ್ತೈತಿ, ಅದನ್ನ ಯಾಕೆ ತಲೆ ಕೆಡಿಸ್ಕೋಬೇಕು? ಅವಾಗ ಗೊತ್ತಾಗುವುದಿಲ್ಲ. ಅಂತ ಪ್ರಸಂಗ ಬಂದಾಗ ನಿನಗೆ ಶಾಸ್ತ್ರ ಎಷ್ಟರ ಮಟ್ಟಿಗೆ ತಿಳಿದೈತಿ ಅನ್ನೋದು. ಒಡಲ ತಾನು ಅಳಿವಲ್ಲಿ, ಮಡದಿಯರು ಕೆಡುವಲ್ಲಿ, ತೊಡ ಎಡರು ನಿಂದೆ ಬರುವಲ್ಲಿ, ಚಿತ್ತದ ಸಮತೆಯನ್ನು ಕಾಯ್ದವನೇ ಯೋಗಿ ಸರ್ವಜ್ಞ. ಅವಾಗ ನಿನಗೆ ಏನು ಅನಿಸಬಾರ್ದಲ್ಲ, ಪರಿಣಾಮ ಆಗಬಾರ್ದು ನಿನಗೆ. ಜಗತ್ತಿನ ಆಗು ಹೋಗುಗಳ ಬಗ್ಗೆ ಯಾವುದೇ ತರದ ಪರಿಣಾಮ ನಿನಗೆ ಆಗ್ಬಾರ್ದು. ಅಯ್ಯೋ ಅಂತ ಉಸಿರುಗಳಾದ್ರೆ ಹೋತೆ ಅದು, ಅದಿಲ್ಲ? ನೀ ಅಧ್ಯಾತ್ಮನ ಅಲ್ಲ. ಆಯುಷ್ಯ ಕಡಿಮೆ ಆದ್ನಿಂದ ಉಸಿರುಗಳದೆ ಅಂದ್ರೆ ಓತದ, ಹೌದಿಲ್ಲ? ಶಕ್ತಿ ಎಲ್ಲ ಕಳ್ಕೋತೀನಿ ಉಸಿರುಗಳದೆ ಅಂದ್ರೆ. ಏನ್ ಬೇಕಾದೆಲ್ಲ ಬಂದದ್ದೆಲ್ಲ ಬರ್ಲಿ ಅಂತ ಗೋವಿಂದನದ ಆ ಇರುವಿನ ನೆನಪಿಟ್ಕೋ. ನೀವು ಏನ್ ಬೇಕಾದ ನಿನಗೆ ಯಾವ ಬಾಧೆನೋ ಇಲ್ಲ ಅನುಭವ. ಇದು ಸುಳ್ಳು ಐತಿ ಬಿಡ, ಏನ್ ಬರುವುದಲ್ಲ ಅದು ಸುಳ್ಳು, ಖರೆ ಅಲ್ಲ ಅನ್ನುವಂತ ಜ್ಞಾನ ನಮ್ಮಲ್ಲಿ ದೃಢಪಟ್ಟಿತ್ತಂದ್ರೆ ಅವಾಗ ಏನು ತೊಂದರೆ ಏನೂ ಆಗುದಿಲ್ಲ, ಯಾವುದೇ ಪರಿಣಾಮ ಆಗುದಿಲ್ಲ.
ಆ ಲೋಕದ ವ್ಯವಹಾರದಿಂದ ಅವ ಉದ್ಯೋಗಿನ ಆಗಕ್ಕ ಹೋಗುದಿಲ್ಲ. ಇದು ಅಳವಟ್ಟಿತ್ತಂದ್ರೆ ತಡೆಯಲಿಕ್ಕೆ ನೀ ಉದ್ಯೋಗಿನಕ್ಕಿ ಏನ್ ಈ ಶರೀರಕ್ಕೆ ಅತಿ ವೇದನಾ ಆದಾಗ ಗೊತ್ತಾಗೈತಿ ನಿನಗೆ ಆ ಭಾವ ಅಡಗಿಸುದು. ಬೇಕಾದಂಗ ಶಾಸ್ತ್ರ ಹೇಳ್ತಿದ್ದಲ್ಲೋ, ಇದು ನಾನಲ್ಲ ಅಂತಿದ್ದಲ್ಲೋ, ಎಲ್ಲಿ ಬಿಡೋಪ್ಪ ಇದಂತ ಎಷ್ಟು ಗಟ್ಟಿ ಹಿಡ್ಕೊಂಡು ಕುಂತಿದ್ ನಾನಲ್ಲ ಅಂತ. ಬಹಳ ಕಠಿಣ ಅದು. ಶರೀರ ಭಾವ ಅಡಗಿದಾಗ ನಿನಗೆ ಆನಂದದ ಅನುಭೂತಿ ಆಕೈತಿ. ಶರೀರ ಭಾವ ಅಡಗ್ಲಿಲ್ಲ ಅಂದ್ರೆ ಯಾವ ಸಂಪತ್ತಿದ್ರ ಏನ್ ಮಾಡೋದು ಅದನ್ನ ತಿಳ್ಕೊಂಡು ಗಳಿಸಕ್ ಹೊಂಟಿ. ಅದನ್ನ ಗಳಿಸುವಾಗ ಕಷ್ಟ, ಸಮಾಧಾನ ಇದ್ದದ್ದೇ ನಿನಗೆ. ಸಂಭಾಳಿಸುವಾಗ ಆರಾಮಿಲ್ಲಿದ್ದದ್ ನಿನಗೆ. ಅದು ನಾಶ ಆದ್ರಂತೆ ಹೊಡಿಬೇಡ ಅದನ್ನ. ಅದನ್ನ ಗಳಿಸ್ಬೇಕನ್ನೋ ಭಾವ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತು. ಧನವ ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿಲು ಮಿಗಿಲು ನಡುವೆ ತನುವಿ ಗತಿ ಬಳಲಿಕೆ. ಎಷ್ಟು ಶಾರೀರಿಕ ತ್ರಾಸ, ಮಾನಸಿಕ ತ್ರಾಸು, ಎಷ್ಟು ನಮನಿ ದೋಷ ಐತಿ ಅದ್ರಾಗ. ಪಿರಿದು ಧನವ ನರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿರುತ್ತೆ. ಅದೇ ಮಾಡಿದ ಕರ್ಮ. ಆಶಯ ಬಹಳಷ್ಟು ಗಳಿಸ್ಬೇಕನ್ನೋ ಆಶಯದಿಂದ ಏನು ಕರ್ಮಗಳನ್ನು ಮಾಡ್ತೀಯಲ್ಲ, ಅದ ಜನ್ಮ ಜನ್ಮಾಂತರದಿಂದ ತಿರ್ಗಾಕಿಸ್ತೈತೆ ಅಂತ ಕರ್ಮಗಳನ್ನು ಮಾಡ್ತೀವಿ. ಮಾಡೇ ಬಿಡ್ತಾನ ನಾವು. ಗಳಿಸ್ಬೇಕನ್ನೋ ಆಶಯ ಇದ್ದವ ಅವನು ಯಾರಿಗೆ ನೊಂದಿತ್ತು ಬೆಂದಿತ್ತು ನೋಡೋ, ತಾಂದಷ್ಟು ತಾನು ನೋಡೋ, ತಾನ ಗಳಿಸ್ಕೊಳ್ಬೇಕು. ಸ್ವಾರ್ಥ ಎಂತೆಂಥ ಕರ್ಮಗಳನ್ನು ಮಾಡ್ಲಿಕ್ಕೆ ಸದ್ಯ ಹೇಳಿಕ್ ಬರುದಿಲ್ಲ ಮಾನವನನ್ನ. ಸ್ವಾರ್ಥ ತ್ಯಾಗ ಮಾಡಿದಾಗ ನಿನಗೆ ಪುಣ್ಯ ಸಂಗ್ರಹ ಆಕೈತಿ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಎಲ್ಲಿ ತನಕ ನೀ ಕಲಿದಿಲ್ಲ ಅಲ್ಲಿ ತನಕ ನಿನಗೆ ಪುಣ್ಯ ಸಂಗ್ರಹ ಆಗುದಿಲ್ಲ. ಅದಕ್ಕೆ ಮಹಾತ್ಮರ ಜೀವನ ನೋಡ್ರಿ ಬೇಕಾದ್ರೆ. ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳಿಂದ ಅದನ್ನು ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡ್ಕೊತ ಬಂದ ಇದು ಜನ್ಮ ಜನ್ಮಾಂತರ. ಅದಕ್ಕೆ ತಪಸ್ಸು ಅಂತಾರ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು, ಅದಕ್ಕೆ ತಪಸ್ಸು. ಅದು ಬರ್ತೈತೆ ನಮಗೆ. ಆ ತಪಸ್ಸಿನ ಫಲ ನಮಗೆ ದೊರೀತೈತೆ. ಜನ್ಮ ಎಂದ ಮುನ್ನ ನಾನೇನು ಪುಣ್ಯ ಮಾಡಿದ್ದೆನು ಅಂತಂದಾರ ಉದ್ಗಾರ ತೆಗೆದಾರ. ಎಷ್ಟು ಜನ್ಮದ ಪುಣ್ಯಪ್ಪ ಇದು ಬದಿಗೆ ಬಂತು ನನಗೆ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಿದ ಪುಣ್ಯ ಎಷ್ಟು ಜನ್ಮದ್ದೈತು ಇದು. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ. ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬದುಕೀವಿ ನಾವು. ಪರೋಪಕಾರಕ್ಕಾಗಿ ಐತೇನ ಮೀಸಲಾಗಿತ್ತೇನ ನೋಡ್ಕೋ ನಿನ್ ಜನ್ಮ. ಒಂದರ ಜನ್ಮದಾಗ ಇನ್ನೊಬ್ಬರಿಗೆ ಹಿತ ಮಾಡಿ ತೋರಿಸ್ತೀಯ? ಬರೇ ಸ್ವಾರ್ಥಕ್ಕಾಗಿ ಬದುಕಿದೆ ಎಲ್ಲ ವ್ಯರ್ಥ ಆತ. ಅದಕ್ಕೆ ಸತ್ಪುರುಷರು ಏನದಾರ, ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರ ಹಿತಕ್ಕಾಗಿ ಅವರು ಬದುಕು ಅವಾಗ ಸಾರ್ಥಕ ಆಗ್ತದೆ. ಅವರಂತೆ ನಾವು ಮಾಡ್ಬೇಕಲ್ಲ. ಅದ್ರೊಳಗೆ ಲಾಭದ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಐತೆ ಅನ್ನೋ ತಿಳುವಳಿಕೆ ಎಷ್ಟು ಜನರಿಗೆ ಐತೆ ಇದ್ರಾಗ ಅಂತಿದ್ರದು. ಅವರು ಮನಸ್ಸಿನಾಗ ಸಹಿತ ಕೆಡಕ್ ಬಯಸುವುದಿಲ್ಲ ಯಾರಿಗೆ. ಅವ್ರಿಗೆ ಸತ್ಪುರುಷರು ಅಂತ. ಈತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಇನ್ನೊಬ್ಬರಿಗೆ ಹಿತವನ್ನು ಬಯಸ್ತಾರೆ. ಒಳ್ಳೇದಾಗ್ಲಿ ಇನ್ನೊಬ್ಬರು. ನಮ್ಗೆ ತೊಂದರೆ ಆದ್ರೂ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ. ಎಲ್ಲ ಜೀವಿಗಳ ಕಲ್ಯಾಣವನ್ನು ಬಯಸವ. ಅವಾಗ ಎಂದೂ ದುಃಖ ಆಗುದಿಲ್ಲ. ಕೆಡಕ್ ಬಯಸಿದಿ ನೀನ ತಗೊಂಡಂಗ ನೀನು ದುಃಖ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಆಯ್ತು ಅನ್ನೋ ತಿಳುವಳಿಕೆ ಎಷ್ಟು ಮಂದಿಗೆ ಐತೆ. ಇದು ಬರ್ಬೇಕು ನಮ್ಗೆ. ಅಂದಾಗ ಮರ್ತ ಸಹಿತ ಮನಸ್ಸಿನಾಗ ಸಹಿತ ಕೆಳಗೆ ಬಯಸಾಕ್ ಹೋಗುದಿಲ್ಲ ಯಾರಿಗೆ. ಇನ್ನೊಬ್ಬರ ನಿಂದ ಮಾಡಕ್ ಹೋಗುದಿಲ್ಲ. ಯಾರು ಅವ್ರ ದೋಷ ನೋಡಕ್ ಹೋಗುದಿಲ್ಲ. ಅದಕ್ಕೆ ಅವ್ರ ಅಂತಃಕರಣ ಸ್ವಚ್ಛ.
ನೀ ಇನ್ನೊಬ್ಬರು ಹೊಲಸು ಹುಡ್ಕ್ಯಾಡ್ ಹೊಲಸು ಮಾಡ್ಕೊಂತ ಮಲಿನ ಆತ್ ನಿಂಗೆ. ಅವನು ಬರೀ ಹೊಲಸ ನೋಡುದು. ಹಂದಿ ಚಾಳಿ ಹಂದಿ ಹೊಲಸ ಹುಡುಕ್ತದಂತಲ್ಲ ಹಂಗೆ ಇನ್ನೊಬ್ರು ನಿಂದ ಮಾಡವ ಅವಂದೆಲ್ಲ ಗೊತ್ತೈತೇಳ ನನಗೆ. ಬರೀ ದೋಷ ನೋಡುದು, ಹೊಲಸು ನೋಡುದು, ಒಳ್ಳೇದನ್ನ ನೋಡುದಿಲ್ಲ. ಜನ್ಮ ಜನ್ಮಾಂತರ ಅನಂತ ಜನ್ಮದ ಅದ ಇದು ಇನ್ನೊಬ್ರಿಗೆ ಹಿತ ಮಾಡುದು ಬಾಯಿಲೆ ಅಂತೇವಿ, ಆದ್ರೆ ಅದನ್ನ ಮಾಡೋದು ಕೃತಿ ಒಳಗ ಅಳವಡಾಗ್ತಾ ಇರಲಿಲ್ಲ. ಅವಗಟ್ ಕುಂಡ್ರಲ್ ಬಿಡಪ್ಪ, ಅವನು ಬದುಕ್ಲಿ ಅನ್ನೋದಿಲ್ಲ. ಹೌದಿಲ್ಲ? ಹಾ, ಅವನು ಬದುಕ್ಲಿ ನಾನು ಬದುಕ್ಲಿ ಅನ್ನೋರು ಎಷ್ಟು ಮಂದಿ. ಅವನು ಕೊಂದ ಬದುಕುದು. ಒಳ್ಳೆ ಖುಷಿ ಪಡ್ತೇವೆ ಅವ್ರಿಗೆ ಏನಾರ ಆದ ಒಳ್ಳೆ. ಮ್ಯಾಗಿನ ಮಾತಿಗೆ ಅಷ್ಟೇ ಮಾತಾಡಿಸ್ತೇವೆ ಅವ್ರಿಗೆ, ಒಳಗೆಲ್ಲ ಅವ್ರಿಗೆ ಇದಿರ್ತೈತಿ. ತುಂಬ ಆಗ್ಬಾರ್ದಾಗಿತ್ತಪ್ಪ ಪಾಪ ಹಿಂಗಲ್ಲ ಸುಳ್ಳ ಮ್ಯಾಗಿನ ಮಾತಿಗೆ. ಮನಸ್ಸಿನಾಗ ಭಾಳ ಚಲೋ ಆಯ್ತು ಬಿಡ ಅಂತಿರ್ತಾನ. ಹೌದಿಲ್ಲ? ಅದು ಏನಾಗೋದಿಲ್ಲ, ನಾವು ಮಾಡಿದ ಕರ್ಮ ಕನಸೋರಿಗೆ ಬರ್ತಿರ್ತೈತಿ. ಅದ್ರ ಬಗ್ಗೆ ಸೊಪ್ಪು ಹಾಕಕ್ ಹೋಗ್ಬಾರ್ದು. ನಿಮ್ಮಂತವ್ರಿಗೆ ಹಿಂಗ ಆಗ್ಬಾರ್ದಾಗಿತ್ತು, ಅಳಿಸೇ ಬರುದು ಮತ್ತೆ. ಹೌದಿಲ್ಲ? ಹಾ, ತಾನಲ್ಲದ್ದು ಯಾವುದು, ತಾನು ಯಾರೋ ಅದು ಅಂತ ತಿಳಿದು ತಾನಲ್ಲದನ್ನೆಲ್ಲ ಕೈ ಬಿಟ್ಟು ಯಾರು ಉಳ್ಕೋತಾರ ಅವ್ರು ಆರಾಮಿರ್ತಾರ ನೋಡ್ರಿ. ಅದಕ್ಕ ಮುಕ್ತಿ ಅಂತಾರೆ. ಅಲ್ಲದನ್ನ ನಾನಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ ನಾವು, ನಾನು ನನ್ನದು ಅಂತ. ನಿನ್ನದನ್ನೋದು ಯಾವ್ದೈತಿ ಹೇಳಿ ನೀವು? ನೀ ನಾನಂತ ತಿಳ್ಕೊಂಡದ್ದು ಯಾವುದು ನೀನಾಗಿಲ್ಲ. ನಾನು ನಾನು ಅನ್ನೋದು ಅದಕ್ಕಂತೀನಿ, ಎಲ್ಲದಕ್ಕೆ ಅಂತೀನಿ. ನಾನಂಬುದು ನಾನಲ್ಲ. ಈ ಮಾನವ ಜನ್ಮ, ಈ ಶರೀರನೂ ನಾನಲ್ಲ. ಯಾವೂ ನನ್ನೂ ಅಲ್ಲ. ನಮ್ಮೂರು, ನಮ್ಮನೆ, ನಮ್ಮವ್ವ, ನಮ್ಮಪ್ಪ ಯಾವೂರು ಅಲ್ಲ ಅಲ್ಲವೆಲ್ಲ. ಈ ದೇಹನ ಸಂಬಂಧ ಇಲ್ಲ, ನೀವು ದೇಹದ ಸಂಬಂಧಿಗಳ ನನಗೆ. ಇವೆಲ್ಲ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡ ಯಾವ ಇರ್ತಾನೆ ಅವ ಆರಾಮಿರ್ತಾನೆ. ಎಲ್ಲೋ ಒಬ್ಬ ಈ ವಿಚಾರ ಗಟ್ಟಿ ಮಾಡ್ಕೊಂಡ ಆ ಭಾವದಾಗಿರೋ ಅಭ್ಯಾಸ ಬೇಕಲ್ಲ. ಇದು ಈ ನಾನಲ್ಲದ್ದು ಯಾವುದು, ನಾನು ಯಾರು ಅನ್ನೋ ವಿಚಾರದ ಅಭ್ಯಾಸ ಸತತ ನೋಡಿದ್ರೆ ಏನಾರ ಇದು ಗಟ್ಟಿ ಏನ್ ನಿನಗೆ ಆರಾಮ್ ಬೇಕಾಗಿತ್ತು ಏನ ನಾಮರೂಪಾದಿಗಳು ಬೇಕಾಗ್ಯವು? ನಾಮರೂಪಾದಿಗಳನ್ನು ಕೊಟ್ರೆ ಆರಾಮಿರ್ತೇನೆ. ನಾಮ ಯಾವ ರೂಪದ ನೆನಪು ಮಾಡ್ಕೊಂತಿದ್ರೆ ಆರಾಮಿರ್ತೇವೆ. ನಾಮರೂಪಗಳು ಆರಾಮಲ್ಲ ಅಲ್ಲವು, ನಾಮರೂಪ ಇರ್ತೈತಿ, ಆರಾಮಿರೋದಿಲ್ಲ. ಆರಾಮ್ ಬೇಕಂದ್ರೆ ಎಲ್ಲ ಕೈ ನಾಮರೂಪಗಳನ್ನು ಕೈ ಬಿಡ್ಬೇಕು. ಯಾರ್ದಾರ ಹೇಳ್ತಾರಂತ ಇದನ್ನ ಮಾಡಕ್ ಹೋಗ್ಬೇಡಿಲ್ಲ. ಸ್ವತಃ ನೀವು ವಿಚಾರ ಮಾಡಿ ನೋಡ್ಕೊ. ಮೊದಲಿಗೆ ಅವು ಬೇಕ್ರಿ, ಮೊದಲಿಗೆ ಇಲ್ಲವು. ಅವ್ರು ಹೇಳ್ತಾರಂತ ಕೇಳಿ ಸ್ವತಃ ನಿನ್ನ ಅನುಭವದಿಂದ ನೋಡ್ಕೊ. ಅನುಭವಕ್ಕೆ ಬಂದದ್ದನ್ನ ನಂಬು. ನಾ ಹೇಳ್ತಾನಂತೂ ನಂಬೇಡ ಅಂದ್ರದ್ದು. ನಿಮ್ ಸ್ವತಃ ನಿಮ್ಗೆ ಅನುಭವಕ್ಕೆ ಬಂದ್ರೆ ನಂಬು. ಆರಾಮ್ ಇರ್ಬೇಕಂದ್ರೆ ಯಾವ ನಾಮ ರೂಪದ ಅವಶ್ಯಕತೆ ಇಲ್ಲ. ಅದು ಜಡಭಾವ. ನಾಮರೂಪಗಳನ್ನು ಹಿಡ್ಕೊಂಡ್ಲೇ ಜಡಭಾವ ಬಂದ. ಅದನ್ನ ನೀಡು. ನಾಮರೂಪಗಳ ಭಾವನೆಯನ್ನು ಕೈ ಬಿಟ್ಟಾಗ ನಿನ್ನ ಜಡಭಾವ. ಅದಕ್ಕೆ ಜಡಭಾವ ನೀಗು ಅಂತ ಹೇಳ್ಯಾರ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವಂ ನೀಗು. ನಾಮರೂಪಗಳು ಹಿಡ್ಕೊಂಡು ಕುಂತಿಯಲ್ಲ, ಅದ ನಾನು ನನ್ನದು ಅಂತ ಯಾರ ಇಟ್ಟು ಹೆಸರು, ಯಾರು ಬಿಟ್ಟು ಈ ಶರೀರ, ಜಡ ಶರೀರ ಭಾವ, ಇದನ್ನ ಬಿಡಿದು. ನಡಬರ್ಕೆ ಬಂದದ್ದು ಇದು, ನಡಬರ್ಕೆ ಹೋಗುದು. ಮೊದಲು ಎಲ್ಲಿ ಇತ್ತಿದ್ದು? ಯಾ ನಾಮ ಯಾ ರೂಪ ಇತ್ತು?
ಇದ್ರ ಕೂಡ ಇದು ಹೋಗ್ಬಿಡ್ತೈತಿ, ಈ ರೂಪದ ಕೂಡ ಇದು ನಾಮನು ಹೋಗ್ಬಿಡ್ತೈತಿ. ಇಂಥವು ಎಷ್ಟೋ ನಾಮರೂಪಗಳ ಹಿಡ್ಕೊಂಡು ಬಿಟ್ಟುಕೊಂತ ಬಂದೀವಿ. ಯಾವ ಖಾಯಂ ಅದಾವ ಹೇಳಿ? ಅದ್ರ ಅಭಿಮಾನ ಯಾಕು ನಿನಗೆ? ನಡಬರ್ಕ ಹೋಗು ನಾಮರೂಪಗಳು, ಕಲ್ಪಿತ ನಾಮರೂಪಗಳ ಅಭಿಮಾನ ಬಿಡದು, ಅಂದ್ರೆ ಆರಾಮ್ ಇರ್ತೀನಿ ನೋಡಿ. ನಾಮರೂಪಗಳು ಬರೋಕ್ಕಿಂತ ಪೂರ್ವದಲ್ಲಿ ಏನಿತ್ತು? ಇವು ಹಾದ ಮ್ಯಾಗ ಏನಿರ್ತೈತಿ? ನಾನಾ ವಾದ್ನೆ ಅಂತ ತಿಳ್ಕೊಂತೀನಿ. ಯಾಕ್ರಿ ನೀ ಹೋಗವಲ್ಲ, ಆಗಂತುಕ ವಸ್ತು ಅಲ್ಲ, ಯಾವಾಗಲೂ ಇರಾವ್ ನೀವು. ಅವು ಬಂದವ ಹೊಕ್ಕವ, ಶರೀರ ಬಂದತಿ ಹೊಕ್ಕತಿ. ಅದಕ್ಕೆ ನಾಮರೂಪಗಳು ನಾವು ಇಟ್ಕೊಂಡು ಕುಂತೀವಿ ಹೆಸರು. ಅವು ನಡಬರ್ಕ ಹೋಗು. ಯಾರ ಇಟ್ಟು ಹೆಸರು ಬಂದದ್ದು ಹೌದಿಲ್ಲ ಅದು, ಮತ್ತ ಅದನ್ನು ರೂಢಿ ಒಳಗೆ ಮತ್ತೆ ಬೇರೆ ಅನ್ಕೊಂತ ಹೋಗ್ತಾನ. ಆ ರೂಢಿ ಬಂದ್ಬಿಡ್ತೈತಿ. ಬಟ್ ಸಾವುಕಾರ ಹಿಂದಗಡೆ ಸಾವುಕಾರ ಅಂತಾನ, ಮತ್ತ ಆ ಹೆಸರು ಹೋಗ್ಬಿಡ್ತೈತಿ. ಮತ್ತೆ ಧನ್ಯಾರ ಸಾವುಕಾರ ಅದು ಚಾಲು ಹೋಗೈತಿ. ಅದರ ಅಭಿಮಾನ. ಸಾಹೇಬ್ರ ಗೌಡ್ರ ಚಾಲು ಆಯ್ತಪ್ಪ. ಹಂಗ್ಯಾಂಗ ಉಪ್ತಾನ ಹಂಗಂಗ ಅದು ನಾನು ಅಲ್ಲೂ ಮರೆ ಹಚ್ಕೊಳ್ಳದೆ ಇದ್ದಾಗ ಆರಾಮ್ ಇರ್ತೀನಿ, ಹಚ್ಕೊಂಡ್ರೆ ಒದ್ದೆ ಆಡ್ತೀನಿ. ಆನಂದಮಯವಾದಂತಹ ಇರುವೆನದ ನೋಡ್ರಿ. ಯಾವ ಇಂದ್ರಿಯಗಳಿಗೆ ವಿಷಯ ಆಗಲ್ಲ, ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅದು ಗೋಚರ ಆಗುವುದನ್ನ ಇಲ್ಲ. ಈ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಅದು ಸುಳ್ಳ, ತೋರಿಕೆ, ನಂಬೇಡ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗುವುದನ್ನು ನಂಬಬೇಡ, ಅದನ್ನು ಮೋಸದ. ಆದ್ರೆ ನಿನ್ನ ಏನದ, ಯಾವ ಇಂದ್ರಿಯಗಳಿಗೂ ಮನಸ್ಸಿಗೆ ಅದು ಅಗೋಚರ, ಮನಸ್ಸಿಗೆ ಗೋಚರವಾದದ್ದು. ಅದು ಹಂಗೈತಿ ಹಿಂಗೈತಿ ಅಂತ ಏನು ಹೇಳಿಕೆ ಬರ್ತದೆ? ಅವಕ್ಕೆ ಗೋಚರ ಆದ್ರೆ ಹೇಳಕ್ ಬರ್ತೈತಿ. ನೀ ಏನು ಹೇಳುವುದಿಲ್ಲ, ಮನಸ್ಸಿಗೆ ಇಂದ್ರಿಯಗಳಿಗೆ ಗೋಚರ ಆದದ್ದ ಹೇಳ್ತೀವಿ. ಅನುಭವ ಗೋಚರ ಆದದ್ದನ್ನ ಏನು ಹೇಳ್ತೀವಿ ಇಲ್ಲಿ? ಅನುಭವದಿಂದ ಕಂಡದ್ದನ್ನ ಹೇಳಿಕೆ ಬರ್ತದೆ. ಇಂದ್ರಿಯಗಳ ಕಂಡದ್ದನ್ನು ಮನಸ್ಸಿಗೆ ಗೋಚರ ಆದದ್ದನ್ನ ಹೇಳಕ್ ಬರ್ತದೆ. ಮನಸ್ಸಿಗೆ ಅಗೋಚರವಾದದ್ದು, ಮತಿಗೆ ಗೋಚರವಾಗಿ ನುತಿಗೆ ಗೋಚರ ಮಹಿಷಿ. ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯದ ಮಹಿಮೆಯನ್ನು ಬೇರೆ ನುತಿಸಲು ಎನ್ನಳವೇ ಮುನಿಮುಖ್ಯ ಅಂತ ಮೈತ್ರಾದೇವಿ ಯಾಜ್ಞವಲ್ಕ್ಯ ಏನಂತ ಹೇಳಿಪ್ಪ. ಮಾತು ಮನಗಳಿಂದ ತತ್ತ ಮೀರಿದ, ಹೇಳಿಕೆ ಅಸಾಧ್ಯದ, ವರ್ಣಿಸಲಿಕ್ಕೆ ಬಾರದು. ಅದನ್ನ ಅನುಭವಿಸ, ನಿದ್ದೆ ಅನುಭವಿಸ್ತೇನೆ ಮಾತಾಡ್ತೀವಿ ಅದ್ರ ಬಗ್ಗೆ, ವರ್ಣನ ಮಾಡಕ್ ಬರ್ತೇನೆ ನಿದ್ದೆ ಬಗ್ಗೆ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ. ಹೆಂಗಿತ್ತಲ್ಲಿ ನಿದ್ದೆ ಅಂದ್ರೆ ಹೇಳಕ್ ಬರ್ತೈತೇನ? ಅದನ್ನ ನೀ ಅನುಭವಿಸಿದಾಗ ಗೊತ್ತಾಗ್ತದೆ. ನೀನು ಅನುಭವಿಸೋದನ್ನ ಹೆಂಗ ಗೊತ್ತಾಗೈತಿ ನನಗೆ. ಹೆಂಗಪ್ಪ ಇದು, ಹೆಂಗೈತಿ ಇದು ಅನ್ನೋದನ್ನ ಎಷ್ಟು ಕೇಳಿದ್ರು ಅದನ್ನ ಹೇಳಕ್ ಬರ್ತದೆ. ನೀನು ಅನುಭವಿಸ. ಹಡಿವಾಗಿನ ಬ್ಯಾನಿ ಹೆಂಗಿರ್ತಾವಂತ ಹೇಳಕ್ ಬರ್ತೈತಿ. ಯಬಸ್ವೇ ನಾನು ಬ್ಯಾನಿ ಬಂದಾಗ ಅಂತ ಮಗಳು ಒಬ್ಬಾಕಿ, ಬ್ಯಾನಿ ಬರ್ತಾವ, ಬ್ಯಾನಿ ಬಂದಾಗ ತೊಂದ್ರೆ ಇದಾಕೈತಿ, ನಿನಗೆ ತ್ರಾಸ ಆಕೈತಿ ಅಂತ. ಅವ್ವ ನನಗ ಬಂದಾಗಟ್ಟಿ ಎಬಸ್ ಅಂತಂದ್ಲಂತ. ಅದ ಎಬಸ್ತೈತೆ ತಂಗಿ ನೀನು, ಯಾರು ಎಬಸೋದ ಬೇಕಾಗಿಲ್ಲ. ಹಂಗ ಅನುಭವ ಅದು ಕಾಯಂ ಇರ್ತೈತೇನ? ಅದು ಆದ್ಮ್ಯಾಗ ಹೋತದು. ಶಿವಣ್ಣ ದಜ್ಜಾರ್ ಇದ್ದಾಗ ಒಬ್ಬ ಹೆಣ್ಮಗಳ ಅನುಭವ ಇದ್ದಾಕಿ, ಅವ ಹೊಳ್ಳೆ ಪ್ರಶ್ನೆ ಕೇಳಕ್ ಹ್ಯಾಂಗ್ರಿ ಇದು ಅಂತ ಕೇಳತ್ತಿದ್ದ. ತಮ್ಮನ ಹೇಳ್ತೇನೆ ಬಾಯಿಲಿ ಅಂತ. 8 ಮಂದಿ ಮಕ್ಕಳನ್ನ ಹಡ್ದೇನ, ಒಂದು ನನಗೆ ಹತ್ತಿಲ್ಲ. ಅವು ಅದು ಬಂತು, ಅವಾಗ ಹೋತು. 8 ಸಲ ಬಂದ್ರು ಅದು ನನಗೇನು ಹತ್ತಿಲ್ಲ, ನಾ ಆರಾಮನ ಇದ್ದೇನೆ ಈಗ. ಹಂಗದ ಇದು ಅದಂತ. ಹಂಗ ಇದು ವ್ಯವಹಾರ ಎಲ್ಲ ಬರ್ತೈತಿ, ಅದು ಹೋಗ್ತೈತಿ. ಎಲ್ಲಿ ಅದಾವ ಹೇಳ? ಎಲ್ಲಿ ಉಳ್ದಾವ್ರಿ ಅವು ಎಲ್ಲ? ಈಗ ಉಂಡದ್ದು ಹುಟ್ಟದ್ದು ನೋಡಿದ್ದು ಎಲ್ಲಿ ಉಳ್ದಾವ್ರಿ? ನಿನ್ನೆದು ಇವತ್ತಿಲ್ಲ, ಇವತ್ತಿನ ನಾಳಿಲ್ಲ. ಹೋತು.
ಆರಾಮಿನ ಭಾವ ತಪ್ಪಿಸ್ಕೊಳಕ ಮಾಡೋದಿದ್ನೆಲ್ಲ ಇಂದ್ರಿಯಗಳ ಯಾವಾರನೇ ಅಲ್ಲ, ಧನು ಆಗಕ್ಕ ಮಾಡೋದು ಹೋದಿಲ್ಲ. ಇದು ಎಚ್ಚರ ಆದ್ಮೇಲೆ ಚಾಲು ಆಗ್ತಪ್ಪ ನಿನ್ನ ಒಳಗ ಇದು ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಎಲ್ಲವೂ ಅಜ್ಞಾನಿಗಳನ್ನ, ಅಜ್ಞಾನದೊಳಗಿನ ಕಾರ್ಯ ಇದೆಲ್ಲ ಇದ ಮತ್ತಟ್ಟು ನಿನಗೆ ಧನುವನ್ನು ಉಂಟು ಮಾಡ್ತದೆ. ಏನ್ ನೀ ಭಾವಿಸ್ಕೊಂಡಂಗಿಲ್ಲದು. ಏನ್ ನಿನ್ನ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅನುಭವ ಬರ್ತದೆ. ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂತಂದ್ರೆ ಭಾವಾತೀತದ, ಭಾವನೆಗಳಿಗೆ ಅದು ನಿಲ್ಕದ್ದು ಅಂತ. ಭಾವನೆಗಳ ಕೊನೆ ಎಲ್ಲಿ ಆಕೈತಿ ಯಾವಾಗ ಅನುಭವ ಚಲೋ ಆಕೈತಿ. ಏನ್ ವಸ್ತು ಸ್ಥಿತಿಯನ್ನು ಭಾವಿಸ್ಲಿಕ್ಕೆ ಬರ್ತಲ್ಲ. ಮತ್ತು ಸಗಣಿ ಕೊಟ್ರಿ ಪೂಜೆ ಮಾಡೋರು ನೀವು ಎಲ್ಲಾ ಬ್ರಹ್ಮ ಸ್ವರೂಪನ ಅಂತೇಳಿ. ಎಲ್ಲಾ ಬ್ರಹ್ಮ ಸ್ವರೂಪ ಆಗಿದ್ರೆ ದುಃಖ ಯಾಕತ್ ನಿನಗೆ ಹಂಗಾರಂದ್ರೆ. ಬಾಧಪಡಿಸಿ ಬ್ರಹ್ಮ ಇದಕ್ಕಿದ್ದಂಗ ಬ್ರಹ್ಮ ಅಲ್ಲ, ಬಾಧಪಡಿಸಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಎಲ್ಲಾ ಬಾಧಪಡಿಸಿ ಬ್ರಹ್ಮ ಇದಕ್ಕಿದ್ದಂಗ ಅದ ಅಲ್ಲ. ಎಲ್ಲ ಬ್ರಹ್ಮ ಸ್ವರೂಪ ಆಗಿದ್ರೆ ಇಷ್ಟ ಯಾಕೆ ಪ್ರಯತ್ನ ಮಾಡ್ತೀವಿ ಹಂಗಾರ? ಮುಗಿದ ಹೋಗಿತ್ತಲ್ಲ. ದುಃಖ ಯಾಕಾಕೈತಿ ನಿಮ್ಗಂದ್ರೆ? ಈ ಭ್ರಮ ಯಾಕೆ ಆಗ್ಬೇಕಾಗಿತ್ತು? ಸುಮ್ಮನೆ ಒಂದ್ ದಾರಿ ಹಿಡಿ. ಇದೆಲ್ಲ ದುಃಖ ರೂಪಿ ಅದ, ಇದನ್ನ ಕೈ ಬಿಡು. ಬಿಟ್ಟಾಗ ನಿನಗೆ ಇದು ಅನುಭವ ಬರ್ತದೆ. ಸುಖರೂಪ ಇದ್ದದ್ದನ್ನು ಹೊಂದ್ಕೋ. ಮನಸ್ಸು ಅನ್ಯ ಕಲ್ಪನೆಗಳನ್ನು ಮಾಡಿ ಆನಂದ ಸ್ವರೂಪದಿಂದ ಬೇರೆ ಆಗೈತಿ ಅಂತ ತಿಳ್ಕೊಂಡ ಪುನಃ ಆ ಸ್ಥಿತಿಯನ್ನು ನೆನಪಿಗೆ ತಗೊಂಡು ಉಳ್ಕೋಬೇಕಾಗಿತ್ತು. ಏನ್ ಎಲ್ಲ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟ ಕಲ್ಪನಾ ರಹಿತ ಆಗಿ ಉಳ್ಕೊಂಡಾಗ ಮೂಲ ವಸ್ತುವಿನ ಅನುಭವ ನಮ್ಗೆ ಕೈತಿ. ಬೇರೆ ಆಗೈತಿ ಅಂತ ತಿಳ್ಕೊಂಡು ಆನಂದ ಹೊಂದ್ಬೇಕಂತೈತಿ. ಆನಂದದಾಗಿದ್ದವ ಆನಂದ ಹೊಂದ್ಬೇಕನ್ನೋ ಇಚ್ಛಾ ಆಕೈತಿ ನಮ್ಗೆ. ಎಲ್ಲರಿಗೆ ಆನಂದ ಹೊಂದ್ಬೇಕನ್ನೋ ಇಚ್ಛಾ ಐತಿ ಅನ್ನೋ ಹೋಗೈತಿ. ಪೂರ್ಣ ಅದನ್ನ ಹೊಂದಿದ ಮ್ಯಾಗ ಇಚ್ಛಾ ಉಳಿದಿಲ್ಲ ನಮ್ಗೆ. ತೃಪ್ತಿಯನ್ನು ಹೊಂದಿದವಂಗ ಏನಾರು ಮಾಡ್ಬೇಕನ್ನೋದು ಇರ್ತೈತಿ, ಹೊಂದ್ಬೇಕನ್ನೋದು ಇರುದಿಲ್ಲ ಅವಂಗ. ಅದ ನೀನಾಗಿ ಉಳಿದದ ಬೇಡಿಕೆ ಉಳಿದಿದ್ದಿಲ್ಲ ನಿನಗೆ, ಆನಂದದ ಬೇಡಿಕೆ. ತೋರಿಕೆಯ ವಿಕಾರ ನಿನ್ನ ಆನಂದಮಯವಾದ ಇರುವಿಗೆ ಹತ್ತಿದ್ರೆ ಅದು ವಿಕಾರ ಹೊಂದಿತ್ತು. ಅದು ವಿಕಾರ ಹೊಂದಿಲ್ಲ, ಅದು ಹೊಂದುವುದೂ ಇಲ್ಲ, ಅದಕ್ಕೆ ಹತ್ಯನೂ ಇಲ್ಲ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಆನಂದಮಯವಾದ ಇರುವಿಗೆ ಯಾವ ವಿಕಾರವನ್ನು ಉಂಟು ಮಾಡಿಲ್ಲ, ಮಾಡ್ಲಿಕ್ಕೆ ಆಗುವುದೂ ಇಲ್ಲ. ಏನ್ ನೀ ಐತಿ ಅಂತ ಭ್ರಮ ಆಗೈತಿ. ಇದೆಲ್ಲ ಯಾರಿಗೆ? ನೀನು ಯಾರು ನೋಡ್ಕೊ. ನೀ ಎಲ್ಲ ಭಾವಕ್ಕಾಗೈತಿ, ಭಾವದೊಳಗೆ ಏನಾರ ಆದಂಗೆ ಆಗೈತಿ. ಭಾವರಹಿತವಾದಂತ ಇರುವಿನಲ್ಲಿ ಭಾವಾತೀತ ಸ್ಥಿತಿ ಒಳಗೆ ಏನೂ ಆಗಿಲ್ಲ ಅನ್ನೋದು ಅನುಭವದಿಂದ ಕಂಡುಕೊಂಡವ. ಅವ ಯಾಕೆ ಚಿಂತೆ ಮಾಡ್ತಾನೆ? ಅದಕ್ಕೆ ಏನಾಗುವುದೆಲ್ಲ ನಿನ್ನ ಭಾವದೊಳಗೆ ಆಗೈತಿ. ಏನ್ ವಾರಸಾನಾಥದಿಂದ ಬರುವುದಲ್ಲಿದ ಜ್ಞಾನ, ಅದು ಹಿಂದಿನ ಜನ್ಮದ ದುಡಿಕೆ. ಅದು ಏನ್ ಪ್ರಯತ್ನ ಮಾಡಿದಾಗ ಬರ್ತೈತಿ ಯಾರಿಗೆ ಆದ್ರೂ. ಏನ್ ಯಾರ ಕೊಡ್ತುಗಳು ದಿನಸ ಅಲ್ಲಿದೆ, ಸ್ವತಃ ನೀನ ಪ್ರಯತ್ನ ಮಾಡಿ ಅದನ್ನು ಹೊಂದಬೇಕಾಗೈತಿ. ಹಿಂದಿನ ಜನ್ಮದಾಗ ಸಾಕಷ್ಟು ಅದನ್ನು ದುಡುಕಿ ಮಾಡಿದ್ದೆ, ಅದಕ್ಕಾಗಿ ಪ್ರಯತ್ನ ಮಾಡಿದ್ರೆ ಈ ಜನ್ಮದೊಳಗೆ ಅದು ಸಿದ್ಧಿಸ್ತದೆ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಉಪಯೋಗ ಏನಾಗಲ್ಲ ಇದ್ರ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ. ಮನುಷ್ಯನ ಜನ್ಮದ ಲಾಭ ಎದರೊಳಗೈತೆ ಅಂದ್ರೆ ತನ್ನ ನಿಜವನ್ನ ತಿಳ್ಕೋದ್ರೊಳಗೈತಿ. ತಿಳ್ಕೊಂಡ್ರ ಲಾಭ. ಜನ್ಮಕ್ಕೆ ಬಂದದ್ದು ಬರೇ ಪಶು ವೃತ್ತಿ ಒಳಗ ಕಾಲ ಕಳೆದ್ರೆ ಎದಕ್ಕೆ ಬಂತ? ಬರೀ ಇಂದ್ರಿಯ ಸಂಪರ್ಕ ಭೋಗದಾಗ ಕಾಲ ಕಳೆದಿಲ್ಲ. ಶರೀರ ಹಾಳಾಗಿ ಎಷ್ಟೋ ಶರೀರ ಹೆಂಗ ಹಾಳು ಮಾಡ್ಕೊಂಡಿಲ್ಲ. ಒಂದರ ಶರೀರದಾಗ ಇದ್ರ ಲಾಭ ತಗೋಬೇಕು ಅನ್ನೋದು ವಿಚಾರ ಹೊಳಿಲಿಲ್ಲಲ್ಲೋ ನಿನಗೆ. ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಅಲ್ಲೇ ಮನುಜ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನ್ನು ಮಾನೆ. ಕೆಟ್ಟ ಹೊಟ್ಟೆ ಹೊಂಟತಿದ್ ಹೆಂಗೋ ಎಂದಪ್ಪ ಇದ್ರ ಲಾಭ ಮಾಡ್ಕೊಳವ್ ನೀನು? ಏನೋ ಸಿಕ್ಕೈತಿ ನಿನಗೆ.
ಇದೊಂದು ಚಾನ್ಸ್. ಇದನ್ನ ಕಳ್ಕೊಂಡೆ ಅಂದ್ರೆ ಮತ್ತೆ ಮನುಷ್ಯನ ಜನ್ಮ ಬರೋದು ಬರಸಿಲ್ಲ. ಏನ್ ಅದಕ್ಕೆ ಬಹಳ ಎಚ್ಚರದಿಂದ ನಾವು ಇದ್ರ ಲಾಭ ತಗೋಬೇಕಾಗಿ. ಮರ್ತೆ ಅಂದ್ರೆ ಯಾಮಾರಿ ಬಿಡ್ತೇವೆ ಅಂದ್ರೆ ಹೋಗ್ತೇನೆ. ಬಾಳ ಮಂದಿ ಜಗತ್ತಿನ ಕಡೆ ಲಕ್ ಕೊಟ್ರೆ ಹೋಗಿ ಬಿಡ್ತೀನಿ, ಮರ್ತು ಬಿಡ್ತೀನಿ. ಅದಕ್ಕೆ ಜಗತ್ತಿನ ಕಡೆ ಲಕ್ ಕೊಡಕ್ ಹೋಗ್ಬೇಡ. ಮತ್ತೆಲ್ಲ ಕಳ್ಕೋತೀನಿ ಅದ್ರ ಕಡೆ ಲಕ್. ಅವ್ರ ಹಂಗದಾರ ಇವ್ರ ಹೆಂಗ್ ನೋಡಕ್ ಹೋದೆ ಅಂದ್ರೆ ಕಳ್ಕೋತೀನಿ. ಜಗತ್ತೆಲ್ಲ ನಿನ್ ಕಡೆ ಲಕ್ ಕೊಡುವಂಗ್ ಮಾಡ್ಕೋ, ನೀ ಜಗತ್ತಿನ ಕಡೆ ಲಕ್ ಕೊಡಕ್ ಹೋಗ. ಜಗತ್ನಾಗ ಏನಾರ ಯಾಕ ಅಜ್ಞಾನಿಗಳ ಜಗತ್ತು, ಅದ್ರ ಕಡೆ ಯಾಕೆ ಲಕ್ಷ್ಯ ನಿಂದು? ನಿನಗೇನ್ ಬೇಕಾಗೈತಿ ಅದು ಎಲ್ಲೈತಿ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಏನ್ ಮೊದಲ ಆ ಕೆಲಸ ಮಾಡ್ಕೋ. ನಿನ್ನ ಸ್ವರೂಪದ ಎಚ್ಚರಿಕೆ ಒಳಗಿರಾಕಲಿ, ಮರಿಬೇಡ. ಅದಕ್ಕಂತ ಒಂದು ವಾತಾವರಣ, ಅಂತ ಸಂಘ ಅದನ್ನ ಅಗಲಬೇಡ, ಬಿಟ್ಟ ಅಂತಾರೆ. ಅದನ್ನ ಬಿಟ್ಟು ಜಡಬುದ್ಧಿ ಜಡ ಸಂಘದಾಗ ಬೇರತೆ ಅಂದ್ರೆ ಹೋಗ್ತೀನಿ. ಈ ಸಂಘದಾಗಿರುವಂತ ನಿರ್ಭಯತೆ, ಸಮಾಧಾನ, ಶಾಂತಿ ಒಂದು ಈಟ್ ಬಿಟ್ಟು ಮತ್ತೆ ಜಡಬುದ್ಧಿ ಜಡ ಸಂಘದಾಗ ಕೂಡಿರ ಹೋಗ್ತದ ನಿಮ್ದು. ಅವ್ರು ಆ ವಿಚಾರನ ಬೇರೆ ನಡೀತಾವ. ಏನ್ ನಾವು ಪಾರಮಾರ್ಥದೊಳಗ ಅದೇ ಒಂದು ಹೆಸರಿಗೆ ಅಷ್ಟೇ ರೀ. ಪಾರಮಾರ್ಥ ಹತ್ತದ ಬಹಳ ಬಿಗಿ ಅದ. ಬರೀ ಹೇಳಿದ್ರೆ ಕೇಳಿದ್ರೆ ಅದು ಹತ್ತತೆ ಅಂತಿದೆ. ಕೇಳಾಕ್ ಬಂತಿ, ಕೇಳಾಕ್ ಬಂತಿ, ಅದು ಅನುಭವ ತಗೊಳಕ್ ಬಂದೈತೆ. ಅಂತಃಕರಣ ಪರಿಶುದ್ಧಿ ಆದಾಗ ಬರ್ತೈತೆ ನಮ್ಗೆ. ಒಳಗೆಲ್ಲ ಒಳಗ ಆಶಯ ಇಟ್ಕೊಂಡು ಕುಂತಿ, ಜಗತ್ನಾಗ ಅದ ಆಗ್ಬೇಕು ಇದಾಗ್ಬೇಕು ಅನ್ನೋ ಭಾಳ ಅದಾವ್ರಿ. ನಾನು ಇನ್ನು ಭಾಳ ಆಶೆ ಐತಿ. ಅದಕ್ಕೆ ಬಂದೀನಿ ಅವನು ತೃಪ್ತಿ ಪಡಿಸ್ಕೊಳ್ಳೋ ಸಂಬಂಧ. ತೃಪ್ತಿ ಆಗುವುದನ್ನೇ ಇಲ್ಲ, ಬಿಡ ಅದನ್ನ, ಹುಚ್ಚು ಬಿಡಿನ. ಈ ಜಗತ್ನಾಗ ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋದನ್ನು ತೆಗೆದು ಇದನ್ನೆಲ್ಲ ಮರೆತ ಕೇವಲ ನಾನು ಇರುವಿನ ಕಡೆ ಎಲ್ಲ ಕೊಟ್ಟಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತೆ. ಮರೀರಿ ನೀವು ಅದನ್ನ. ಬಹಳಷ್ಟು ದುಡ್ಡು ಗಳಿಸಿ, ಹೊಲ ಮನಿ ಗಳಿಸಿ, ಕೀರ್ತಿ ಗಳಿಸಿ, ಮಕ್ಕಳು ಮರಿ ಗಳಿಸಿ, ಯಾಕ್ರಿ ಇನ್ನೇನೋ ಪವಾಡ ಮಾಡಿ ಸುಖ ಹೊಂತೇನೆ ಅನ್ನೋದು ಮರ್ತು ಬಿಡೋದು ಎಂದೂ ಸಾಧ್ಯ ಇಲ್ಲ. ಅದು ಏನ್ ಯಾವುದು ಎಂದೂ ನಾಶ ಆಗುದಿಲ್ಲ, ಮತ್ತೆ ಬದಲಾಗುದಿಲ್ಲ. ಅದ ನಿನ್ನ ನಿಜ, ಅದ ನಿನ್ನ ಸ್ವರೂಪ. ಬರೀ ಸತ್ ಅಸತ್ ವಿಚಾರದಿಂದ ಇದು ಹೋಗುದಿಲ್ಲ. ಹಿತ ಯಾವುದು ಅಹಿತ ಯಾವುದು ವಿಚಾರ ಮಾಡ್ಬೇಕಾಗ್ತದೆ. ಹಿತ ಇತ್ತಂದ್ರೆ ಅದ್ರಾಗಿನ ಆಸಕ್ತಿ ಹೋಗುದೂ ಇಲ್ಲ ನಮಗೆ. ಅಹಿತ ಆದಾಗ ಅದ್ರ ಮೇಲಿನ ಆಸಕ್ತಿ ತೆಗಿತೇವೆ ನಾವು. ಹೌದಿಲ್ಲ? ಇದು ಸುಡ್ತೈತಿ ಅನ್ನೋದು ಗೊತ್ತಾದಾಗ ಹಿಂದಕ್ಕೆ ಸೇರಿತೀನಿ. ಅದು ಹಿತ ಕೊಡ್ತೈತಿ ಅಂತ ಹೇಳಿ ಹೋಗಿ ಅದು ಮುದ್ದು ಕೊಡಕ್ ಹೋದೆ ಅಂದ್ರೆ ದೀಪಕ್ಕ ಅದು ಹಿಂದಗಡೆ ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ಎಷ್ಟು ತುದುಮೆಟ್ಟಿನ ಮ್ಯಾಗ ಅಷ್ಟ ಅದ್ರ ಕೇಳ್ತಾನ. ಭಾಳ ಅದ್ರ ಬಗ್ಗೆ ಮುಣಗಾಕ್ ಹೋಗ್ಬೇಡ. ಅದ್ರಾಗ ಮುಣಿಗಿದೆ ಅಂದ್ರೆ ಹೋಗುತ್ತೆ, ನೀನು ಎಳ್ಕೊಂಡ್ಬಿಡ್ತೈತೆ. ಏನ್ ಆಶಾದ ಕೈಯಾಗ ಸಿಕ್ಕಿ ಅದ್ರ ಕಡೆಗೆ ಬರುವುದು ಭಾಳ ಮೊಸಳು ಇದ್ದಂಗ ಅಂತಾರ. ಎಲ್ಲಿ ಹೋಯ್ತೈತಿ ಅದು ನೀನು ಗುಡ್ಗೆ ತಗೊಂಡ. ಏನ್ ಮೊಸಳಿ ಡುಬ್ಬದ ಮ್ಯಾಗ ಕುಂತ ನದಿ ದಾಟಿದಂಗ ನಾವು ಈ ಬಾಳೆ ಮಾಡಿ ಸುಖ ಹೊಂತೀನಿ ಅನ್ನೋರು ಬಾಳೆ ಇಲ್ಲ. ನಾವೆಲ್ಲ ಬಾಳೆದಿಂದ ಸುಖ ಹೊಂತೇನೆ ಅನ್ನೋದು ಏನೈತಲ್ಲ ಜಗತ್ನಾಗ, ಏನಾರ ಮೊಸಳಿ ಡುಬ್ಬದ ಮ್ಯಾಗ ಕುಂತ ನದಿ ದಾಟಿದಂಗ ಅದು ಏನ್ ಮಾಡ್ತೈತಿ, ನೀನು ಗುದ್ದಿಗೆ ಹೋಯ್ತೈತಿ ಅದು. ಮತ್ತೆ ಏನ್ ಅದಕ್ಕೆ ಬಲ್ಲವರು ಬಹಳ ಅದ್ರ ಕಡೆ ತುದಿಮೆಟ್ಟಿನ ಗೆಳ್ತಾನ. ಬಹಳ ಅತಿ ಮಮತೆ ಸಲ್ಲದು ಅಂತ. ಏನು ಪ್ರಾರಂಭ ಕನಸರಾಗಿ ಬರ್ತೈತಿ, ಆದ್ರೂ ಸುಖರೂಪ ಅಲ್ಲ. ಮಾಡಿದ ಕರ್ಮ ಮಾಡಿ ಅದನ್ನ ಅನುಭವಿಸಿ ಬಂದೀವಿ. ಅದರಿಂದ ಇಲ್ಲ, ನಮ್ಮ ನಿಜವನ್ನು ನಾವು ತಿಳ್ಕೋಬೇಕಾಗಿ. ಅದು ಯಾವುದೇ ಕರ್ಮದ ಫಲ ಅಲ್ಲ, ಅದು ಜ್ಞಾನದಿಂದ ಅದನ್ನು ಹೊಂದಲಿಕ್ಕೆ ಸಾಧ್ಯ. ಏನ್ ಅದನ್ನ ಮೂಲ ಇದ್ದದ್ದನ್ನು ಬಿಟ್ಟೇವಿ. ಜ್ಞಾನ ಮಾಡ್ಕೋದು, ಕರ್ಮಗಳಲ್ಲಿ ತೊಡಗಿ ಚಲೋ ಕರ್ಮ ಕೆಟ್ಟ ಕರ್ಮಗಳನ್ನು ಮಾಡಿ ಸ್ವರ್ಗ ನರಕ ಹೊಂದ್ಕೊಂತ ಹಿಂಗ ತಿರ್ಗಾಕತ್ತೆ. ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಮತ್ತೆ ಇದರ ಮಾಡ್ಕೊಂತ ಹೊಂಟೀವಿ. ಯಾವ ಕರ್ಮ ಮಾಡಿದ್ರು ಜನ್ಮ ಬರೋದೈತಿ. ನಿನ್ನ ನಿಜವನ್ನ ತಿಳ್ಕೊಳ್ಳೋ ಮಠ ಕರ್ಮದ ಕಾಟ ತಪ್ಪೋದನ್ನ. ನಿಜವನ್ನ ತಿಳಿದ ಮ್ಯಾಗ ಎಲ್ಲ ಕರ್ಮ ಜಾಲದಿಂದ ನಿನಗೆ ಬಿಡುಗಡೆ.
ಜೀವಭಾವ ಇಲ್ಲಿ ತನಕ ಇರ್ತೈತಿ, ಅಲ್ಲಿ ಮಟ್ಟ ಕರ್ಮದ ಕಾಟ. ಜೀವಭಾವ ನಾಶ ಆದ್ಮ್ಯಾಗ ಕರ್ಮದ ಕಾಟ ಇಲ್ಲಿ. ಜೀವಭಾವ ತಪ್ಪು ತಿಳುವಳಿಕೆಯಿಂದ ಆಗೈತೆ. ಅದು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಜೀವಭಾವ ನಾಶ ಆಗ್ತೈತಿ. ಅದಕ್ಕೆ ಆ ಜ್ಞಾನವನ್ನ ಎಷ್ಟು ಜನ್ಮದ ಪುಣ್ಯನಪ್ಪ, ನನ್ಗ ಜೀವಭಾವ ಕಳ್ಕೊಂಡಿಲ್ಲ ನಾನು ಉದ್ಗಾರ ತೆಗೆದ. ಏನ್ ಯಾವ ಜನ್ಮದ ಪುಣ್ಯದ ಫಲವಿದೆಂದು ಕುರಿ ಹಿಡಿಯಲಬಹುದು, ಜೀವಭಾವ ನಡಿದ ನಿಜ ನಿಶ್ಚಯ ಅಂತ. ಯಾರ್ಯಾರಿಗೆ ಯಾವ ವಿಷಯದಿಂದ ಸುಖ ಆನಂದ ಸಿಗ್ತೈತೆ ಅನ್ನೋದು ಆಸಕ್ತಿ ಇದ್ದವ್ರು ಆಯಾ ವಿಷಯಗಳ ನೆನಪಿನಾಗ ಇದಿರಿಲ್ಲ. ಎಚ್ಚರ ಆದ ಕೂಲಿ ಅದ ನೆನಪು ಮಾಡ್ತೀರಿ, ಅದರಾಗ ಸುಖ ಸಿಗ್ತೈತಿ ಅಂತ. ಸುಖ ಬುದ್ಧಿ ಅದ್ರಾಗ ಯಾರ್ಯಾರಿಗೆ ಐತಿ ಅವ್ರೇ ಅದ ನೆನಪಿನಾಗ ಇದೀವಿ ನಾವು. ಒಬ್ಬ ತಿನ್ನೋದ್ರಾಗ ಐತಿ ಅಂತ, ರುಚಿ ನೋಡೋದ್ರಾಗ, ಕೆಲವು ಗಾಯನ ಕೇಳೋದ್ರಾಗ ಐತಿ ಅಂತಾನ, ಕೆಲವು ಏನೋ ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಇರ್ತೈತಿ. ಮೋಶಿ ನೋಡೋದ್ರಾಗ, ಮುಟ್ಟೋದ್ರೊಳಗ ಅದ ವ್ಯಸನ ಇರ್ತೈತಿ ಅವಾಗ. ಆ ಚಟಾದಿನ ಆದ್ಮ್ಯಾಗ ಅದರಾಗ ಸುಖ ಸಿಗ್ತೈತಿ. ಬರೀ ಅದನ್ನ ಹೆಂಗಾರ ಅದನ್ನ ಪ್ರಾಪ್ತಿ ಮಾಡ್ಕೋಬೇಕು. ಅದ ಗುಂಗನ್ಯಾಗ ಇರ್ತೈತಿ. ಹೊಲದ ಹೆಸನ ಇದ್ದದ್ದು ಬರೀ ಹೊಲನ ಅಂತ ಇರ್ತೈತಿ. ಬರೀ ಅದು ಮತ್ತೊಂದು ಏನು ಇಲ್ಲ. ಜೀವನ ಅಂದ್ರೆ ಬರೀ ಹೊಲನ, ಅದ್ರಾಗನ ಅದ ವಾಸನ ಆಗಿ ಕಡಿಕ ಅದ ವಾಸನೆ ತ್ವಾಳ ನರಿಯಾಗಿ ಹುಟ್ಟುದು ಭೂಮಿಯಾಗ ನಾವು. ಅದ ಹೆಸನ. ನಾವು ಯಾರ್ಯಾರಿಗೆ ಯಾವ ಹೆಸರು ಇರ್ತೈತಿ ಅಲ್ಲಿ ಜನ್ಮ ಬರೋದೈತಿ ನೋಡಿ. ಜನ್ಮ ವಿಷಯಗಳ ಮೇಲಿನ ಪ್ರೀತಿ, ಯಾವ ವಿಷಯದ ಮ್ಯಾಗ ಪ್ರೀತಿ ಇರ್ತೈತಿ ಅಲ್ಲಿ ಬರ್ತೈತಿ ನಿನ್ ಜನ್ಮ. ಕಾದು ಕೂತೈತಿ ನಿನಗೆ. ಎಂತೆಂತ ನಿನಗ ವಾಸನ ಇರ್ತೈತಿ ಅಂತಂತ ಜನ್ಮ ಬರ್ತೈತಿ ನೋಡಿ. ಅದಕ್ಕೆ ಈಗ ಮನುಷ್ಯನ ಜನ್ಮ ಇದ್ದಾಗ ಈ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ನೀ ಮಾಡಿದ್ದನಿ ಎಲ್ಲಿ ಹೋದ್ರೂ ಹುಡುಕಾಡ್ಕೊಂಡು ನಿನಗ ಬರುದು ಅದು. ಏನ್ ಅವುಗಳ ಪ್ರಾಪ್ತಿಗಾಗಿ ಏನೆಲ್ಲ ಪ್ರಯತ್ನ ಮಾಡಾಕ್ತೇವಲ್ಲ ನಾವು. ವಿಷಯದಲ್ಲಿ ಅನಾಸಕ್ತಿ ಆತು ಅಂದ್ರೆ ಎಲ್ಲಾ ಸದ್ಗುಣಗಳು ಬರ್ತಾವ ನೋಡ್ರಿ. ವಿಷಯದಲ್ಲಿ ಆಸಕ್ತಿ ಇದ್ರೆ ಎಲ್ಲಾ ದುರ್ಗುಣಗಳು ಬೆನ್ನ ಗಳಿಸ್ಬೇಕಪ್ಪ. ವಿಷಯಗಳನ್ನು ಗಳಿಸ್ಬೇಕಂದ್ರ ಏನೋ ಒಳ್ಳೇದು ಆಗಬಾರ್ದು ನೋಡುದೇ ಇಲ್ಲ. ಬರೀ ಬೇಕಾದೈತಿ ಅಂದ್ರೆ ಒಟ್ಟು ನನಗ ವಿಷಯ ಸಿಕ್ಕರೆ ಸಾಕಪ್ಪ, ರೊಕ್ಕ ಸಿಕ್ಕರೆ ಸಾಕು, ಉಳಿಕಿದ್ದು ನೋಡಕ್ ಹೋಗುದು ನಾವು. ಏನ್ ಹಿಂದಗಡೆ ಅದ್ರ ಫಲ ಉಣ್ಬೇಕಾಕೈತಿ ನಾವು. ಈಗ ಇಲ್ಲಿ ಮನುಷ್ಯನ ಕೋಟ್ನಾಗ ಏನಾರು ಖತರ್ನಾಕ್ ಮಾಡಿ ಪಾರಾಗ್ಬೋದು, ಇಲ್ಲ ಪಂಚ ಕೊಟ್ಟ. ಆದ್ರ ಕರ್ಮದ ಕೋಟ್ನಾಗ ಯಾರು ನಿನ್ನ ಪಾರ್ ಮಾಡವ್ರು ಯಾರು, ಮಾಪ್ ಮಾಡವ್ರು ಯಾರು ಅದಾರ ಅಂತ ಹೇಳಿದ್ವಿ. ಎಲ್ಲಿ ಹೊಡೆದಕ್ಕಿ ಮುಗುಲ್ ಹೊಡೆದಕ್ಕಿ. ಇದು ನಮ್ಗೆಲ್ಲಾ ಬಲ ಐತಿ, ನಮ್ಗೆಲ್ಲಾರು ಅದಾರಪ್ಪ ನಮ್ಮವ್ರು ಬಿಡ್ಸವ್ರು, ಏನಾರ ಮಾಡ್ಬೋದು ನೀನು. ಅಲ್ಲಿ ಹೋಗಿ ಎಲ್ಲಿ ಪಾರಾಕಿನಿ ಕರ್ಮದ ಕೋಟ್ನ್ಯಾಗ ಯಾರಿಗೆ ಪಾರ್ ಮಾಡಕ್ಕಾಗುದಿಲ್ಲ. ಅದನ್ನ ಅನುಭವಿಸೇ ತೀರ್ಬೇಕು. ಏನ್ ಯಾವ ಬಲ ಐತಿ ನಿನಗ, ಆವ ಬಲವಿಡಿದ ಅಖಿಲ ದುರಿತವನ್ನೆಸಗಿ ಜೀವಿಸುವೆ ಮಾಜ ದುಸುರಲೇ ಮಾನವ ಅಂತ. ಏನ್ ಉಂಡ ತೀರ್ಸ್ಬೇಕಾಕೈತಿ ಅದನ್ನ. ಕರ್ಮದ ಕೋಟು ಅದು ಯಾರಿಗೂ ಹೊರ್ತಲ್ಲ, ಬೇಕಾದವ್ರು ಇಲ್ಲ. ಆ ಸ್ಥಿತಿ ಅನುಭವಿಸೈತಿ, ಬೇರೆ ಪರಿಹಾರದಕ್ಕಿಲ್ಲ. ಪನಿಷ್ಮೆಂಟ್ ಆಗುವುದನ್ನ ಅದು ಯಾರಿಗೆ ತಪ್ಪಿಸ್ಕೊಳಕ್ ಆಗುದಿಲ್ಲ ಮಾಡಿದ ಕರ್ಮದಿಂದ. ಇಪ್ಪತ್ನಾಲ್ಕು ತಾಸು ಶರೀರ ಬಿಡ್ಲಿಕ್ಕೆ ರೆಡಿ ಇರ್ಬೇಕು, ತಯಾರಿರ್ಬೇಕು ನೋಡ್ರಿ. ಅಂದ್ರ ಅವನು ನಿಶ್ಚಿಂತ ಪುರುಷ. ಏನ್ ಚಿಂತೆ ಎಲ್ಲ ಇರುವುದು ಈ ಶರೀರ ಸಂಬಂಧ. ನಮಗೆ ಚಿಂತೆ ಕೆಡಬಾರ್ದು, ಹಿಂಗೇ ಇರ್ಬೇಕು. ಇದನ್ನ ಇಟ್ಕೊಂಡಾರೆ ಏನ್ ಲಾಭ ಮಾಡ್ಕೊಂಡ್ರೆ? ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡು ನೀವು ಕೆಲಸ ಮಾಡ್ಕೊಳ್ಳಿಲ್ಲಲ್ಲೋ, ಮತ್ತು ಕೆಡಸುಗಳು ಕೆಲಸನ ಮಾಡಿದೀವಿ. ಬರೀ ಇಂದ್ರಿಯ ಸಂಪರ್ಕ ಭೋಗಕ್ಕೆ ನಾವು ಉಪಯೋಗ ಮಾಡಿದಿಲ್ಲ. ಏನ್ ಕಮ್ಮನಿಗೆ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊಂಡು ಈ ಜೀವನಾನ ಬರೀ ವಿಶೇಷ ಅಂದ್ರೆ ವಿಷಯ ಭೋಗ, ಬಾಳೆಕ್ ಬಡ್ಕೊಂಡು ಸತ್ವ. ಎಷ್ಟು ಮಂದಿ ಹೋಗ್ಯಾರ ಈಗ ಜಗತ್ನಾಗ ಹುಟ್ಟಿಟ್ಟು ಬಂದು ಇದಕ್ಕಾಗಿ ಬಡ್ಕೊಂಡು ಸತ್ವ. ಇದ್ರ ಲಾಭ ಮಾಡ್ಕೊಳ್ಳೋರು ಎಲ್ಲಿ ಒಬ್ರು. ಮನುಜ ಕುಲದ ಜನನದ ಲಾಭ
ತನ್ನನ್ನು ತಾ ತಿಳ್ಕೊಳ್ಳೋದ್ರೊಳಗೆ ತನ್ನನ್ನು ತಾ ತಿಳ್ಕೊಳ್ಳೋ ಅಭ್ಯಾಸ ನಾವು ಮಾಡ್ಬೇಕಾದ್ರೆ ಈ ಜಗತ್ತಿನ ಕಡೆ ಉದಾಸೀನ ಆಗ್ಬೇಕು. ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಮರೆತು ಕೇವಲ ತನ್ನ ಇರುವಿನ ಅಭ್ಯಾಸದಾಗ ತೊಡಗಿದಾಗ ಇದ್ರ ಲಾಭ ಮಾಡ್ಕೊಳಕ್ ಬರ್ತದೆ. ಏನ್ ಎದರ ಅಭಿಮಾನನೂ ಇರಬಾರ್ದು ನೋಡ್ರಿ. ನಿರಭಿಮಾನ ಅಂಚಿತವಿ ಮೋಕ್ಷ. ಜಾತಿಯ ಅಭಿಮಾನ ಎಲ್ಲ ಕೈ ಬಿಡೋದು. ಜಾತಿಯ ಅಭಿಮಾನ ಇತ್ತಂದ್ರೆ ಆನಂದದ ಅನುಭವ ಮಾಡಿಬಿಡುದಿಲ್ಲ ನೀವು. ಒಮ್ಮೆ ವಿಚಾರ ಲಹರ್ ಬಂದದ್ದು ಮತ್ತೆ ಪುನಃ ಅದು ಬಾ ಅಂದ್ರೆ ಬರುದಿಲ್ಲ ನನಗೆ. ಏನ್ ಒಮ್ಮೆ ಪುಟಿಗೆ ಎದ್ದಾಗ ಹೊಡ್ಕೊಂಡ್ಬಿಡ್ಬೇಕು ಅದನ್ನ. ಯಾಕ್ರಿ? ಹಂಗ ವಿಚಾರ ನಮ್ಮಲ್ಲಿ ಎದ್ದಾಗ ಪುನಃ ಅವು ವಿಚಾರಗಳು ಮತ್ತು ಬರುದಿಲ್ಲ. ಒಮ್ಮೆ ಮತ್ತು ಅಜ್ಞಾನದ ಕಾರ್ಯದೊಳಗೆ ಅದನ್ನು ಬರೋ ವಿಚಾರನ ಹೊಳಿದಿಲ್ಲಲ್ಲ. ಅವಾಗ ಹೊಳೆದಾಗ ಕೆಲಸ ಮಾಡ್ಬೇಕು. ಅದ್ ಪಕ್ಕನೆ ಹೊಳೆದ್ರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ. ಏನ್ ನಾವು ಮಾಡಿದ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಶರೀರಗಳು ಬರ್ತಾವ. ಏನ್ ನೀ ಮಾಡಿದ್ದನ ಉಣ್ಣಾಕ ನೀನ ಮಾಡಿದ್ದು, ಯಾರು ಮಾಡಿಲ್ಲ. ಯಾ ದೇವರು ತಿಂದ್ರು ನೀನು ಮಾಡಿಲ್ಲ. ನಿಮ್ಮ ಸ್ಥಿತಿಗತಿಗಳಿಗೆ ನೀವ ಕಾರಣ. ನಿನ್ನ ದೈವದ ಶಿಲ್ಪಿ ನೀನ. ನಿನ್ನ ಹಣೆ ಬರ ನೀನ ಬರ್ಕೋದು. ಯಾರು ಬರೆಯವಿಲ್ಲ. ಶಟಿಗೆ ಬರಿತಾಳ, ಬ್ರಹ್ಮ ಬರಿತಾನ, ಯಾರು ಇಲ್ಲ. ಕಲ್ಪಿಸ್ಕೊಂಡಿ ಅವನ್ನೆಲ್ಲ. ಮಹಾತ್ಮರೆಲ್ಲ ಶರೀರ ಸಂಬಂಧ ತಪ್ಪಿಸ್ಕೊಂಡ ತನ್ನ ಸ್ವರೂಪ ಜ್ಞಾನ ಮಾಡ್ಕೊಂಡು ಸುಖ ಹೊಂದಿದ್ರು. ಏನೋ ಶರೀರ ಭಾವ ಇಟ್ಕೊಂಡ ಇದ ಜಗತ್ನಾಗ ಏನಾರ ಮಾಡಿ ಸುಖ ಹೊಂದಿದ್ರು. ಎಲ್ಲ ವಾಸನ ನಾಶ ಮಾಡ್ಕೊಂಡಿರ್ಲ. ಶರೀರ ಮೊದಲು ಮಾಡ್ಕೊಂಡು ಎಲ್ಲಾ ಉಪಾಧಿಗಳ ಸಂಘವನ್ನ ಕೈ ಬಿಟ್ರು. ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿರಲಿಲ್ಲ. ಸಂಬಂಧ ಹಚ್ಕೊಂಡ ಒದ್ದಾಡ್ಲಿಕ್ಕತ್ತೀನಿ. ಯಾರು ಸಂಬಂಧ ತಪ್ಪಿಸ್ಕೊಂಡಾರ ಅವ್ರು ಆರಾಮದಾರ. ಸಂಬಂಧ ಹಚ್ಕೊಂಡು ಅವ್ರು ಒದ್ದಾಡ್ಲಿಕ್ಕತ್ತಾರ. ಇದು ನಾನು ನನ್ನದು ಅಂತ ಹಚ್ಕೊಂಡು ಒದ್ದಾಡ್ತೀನಿ. ಇದು ನಾನು ಅಲ್ಲ, ನನ್ನದು ಅಲ್ಲ ಅಂತ ಸಂಬಂಧ ಯಾವ ತಪ್ಪಿಸ್ಕೊಂಡ ತನ್ನ ಆನಂದ ಭಾವದೊಳಗೆ ಯಾವ ಗಟ್ಟಿಯಾಗಿ ಉಳ್ಕೊಂಡನ ಅವ ದುಃಖರಹಿತ ಅದಾನ. ಎಂದೂ ಅವಾಗ ದುಃಖ ಇಲ್ಲ. ವಿಷಯಗಳ ಸಂಪರ್ಕ ಎಲ್ಲ ಕೈ ಬಿಟ್ಟಾಗ ಆರಾಮ್ ಇರ್ತೇವೆ ಅನ್ನೋದು ಹೊಳಿಬೇಕಾದ್ರೆ ಬಹಳ ಜನ್ಮ ಬೇಕಿರುತ್ತೆ. ನಿರ್ವಿಷಯದಿಂದ ನಾವು ಆರಾಮ್ ಇರ್ಬೇಕು. ಯಾವುದೂ ವಿಷಯಗಳು ಬೇಕಾಗಿಲ್ಲ ಆರಾಮಿರೋ ಸಂಬಂಧ. ಪುನಃ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಅಂದ್ರೆ ಈ ಅಭ್ಯಾಸದಾಗ ತೊಡಗಾಕ ಬರ್ತೈತಿ. ಬಾಕಿ ಮನುಷ್ಯನ ಜನ್ಮ ಹೊರತುಪಡಿಸಿ ಇನ್ನೊಂದು ಯಾವ ಜನ್ಮದಾಗೂ ಇದು ಅವಕಾಶ ಇಲ್ಲ. ಇದನ್ನ ತಿಳ್ಕೊಂಡು ಮುಕ್ತ ಆಗ್ಲಿಕ್ಕೆ ಮಾನವ ಮಾತ್ರ ಮುಕ್ತ ಅಂತ. ಬೇಕಾದಂತ ಪಾಪಿ ಅದಾನಂದ್ರೆ ಅವನು ಮುಕ್ತಿಯಾಗಿ ಹೊಂದಲಿಕ್ಕೆ ಬರ್ತದೆ ಮನುಷ್ಯನ ಜನ್ಮಕ್ಕೆ ಬಂದವ. ಅದಕ್ಕೆ ಇದನ್ನ ಲಾಭ ಮಾಡ್ಕೋರಿ ಅಂತಾರೆ. ಮಣ್ಣಿನಿಂದ ಮಡಿಕೆ ಆದಂಗ ಈ ಬ್ರಹ್ಮದಿಂದ ಜಗತ್ತಾಗಿಲ್ಲ. ಏನ್ ವಿವರ್ತ ಅಂದ್ರೆ ವಿಶಿಷ್ಟ ಅಥವಾ ವಿಶೇಷ ರೂಪದಿಂದ ತೋರುವಿಕೆಗೆ ವಿವರ್ತ ಅಂತ. ಅದಕ್ಕೆ ಬ್ರಹ್ಮದಿಂದ ಇದಾಗಿಲ್ಲ. ಅದು ಇರುವಂಗ ಐತೆ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ. ಬ್ರಹ್ಮಸ್ಥವೆನಿಸದು ಜಗವಿದು ಪುಷಿತೋರ್ಕೆ. ಬ್ರಹ್ಮದಲ್ಲಿನೂ ಇಲ್ಲ, ಬ್ರಹ್ಮದ ಕಾರ್ಯನೂ ಅಲ್ಲಿ. ಏನ್ ಬ್ರಹ್ಮದಿಂದ ಏನೂ ಮಾಡೇ ಇಲ್ಲ. ಅದು ಆಗುವುದನ್ನು ಇರುವಂಗ ಐತೆ. ಅದು ಇದ್ದಿರು ಏನೈತಲ್ಲ. ಏನ್ ಇದೆಲ್ಲ ನಿನ್ನ ಮನಸ್ಸಿನ ಕಲ್ಪನಾದಾಗಿ ಏನಾಗುವುದೆಲ್ಲ ನಿನ್ನ ಮನಸ್ಸಿನ ಮನೋಮಯ ಸೃಷ್ಟಿ ಇದಂದ್ರೆ. ಏನ್ ಮುಂಜಾನಿಂದ ಸಂಜೆ ಮಠ ಅಧ್ಯಾಸದ ವ್ಯವಹಾರದಾಗ ಕೂತ್ರಿ ಅಂದ್ರೆ ಇದನ್ನ ನಿವಾರಣೆ ಮಾಡ್ಕೋದು ಯಾವಾಗ. ಸ್ವರೂಪದ ನೆನಪು ಹೆಂಗ್ ಬರ್ಬೇಕು, ಯಥಾರ್ಥ ವಸ್ತುವಿನ ಅನುಭವ ಹೆಂಗ ಆಗ್ಬೇಕು. ಈ ಬದಲಾವಣೆ ಆಗುವುದ ಕಡೆನೆಲ್ಲ ಇಟ್ಕೊಂಡ್ ಕುಂತ್ರಿ ನೀವು. ಭಾವನಾತ್ಮಕವಾದ ಸಂಕಲ್ಪದ ತ್ಯಾಗದಿಂದ ಅವಿದ್ಯೆಯು ವಿನಾಶ ಹೊಂದುವುದು. ನೀ ಭಾವಿಸ್ಕೊಂಡಾಗ ಭಕ್ತ ತೋರಿತೀವಿ. ಇವನ್ನೆಲ್ಲ ಅಡಗಿಸುವನ್ನೆಲ್ಲ ಭಾವನೆಗಳೆಲ್ಲ ಅಡಗಿದಾಗ ನಿನಗೆ ಯಥಾರ್ಥ ವಸ್ತುವಿನ ಅನುಭವ.
ಭಾವ ಬತ್ತಿದ ಸ್ಥಿತಿನ ಸಮಾಧಿ ಅಂತ. ಭಾವನೆಗೆ ಬಂದದ್ದು, ಕಲ್ಪನೆಗಳಿಗೆ ಭಾವನೆಗಳಿಗೆ ಬಂದದ್ದು ಎಲ್ಲ ಅದು ಮಾಯಾ ತೋರಿಕೆ. ಅದು ಸಾಮಾನ್ಯ ಜನರ ಕೆಲಸ ಅಲ್ಲ ಅಲ್ರಿ ಇದು. ಏನ್ ಇದಕ್ಕೆ ಎಕ್ಸ್ಟ್ರಾರ್ಡಿನರಿ ಬೇಕು ಅಂದ್ರೆ ಏನ್ ಕಾಮಕ್ರೋಧಾದಿಗಳನ್ನು ಗೆಲ್ಲುವುದಂದ್ರೆ ಏನು ಸಾಮಾನ್ಯ ಜನರ ಕೆಲಸ? ಅಗ್ರಬಗರ ಕೆಲಸ ಅಂತ ಹೇಳಿ ಬಾಯಿಲೆ ಮಾತಾಡಿದ್ರೆ ಆಕೈತೆ ನಿನಗ? 6 ಮಂದಿ ಒಗಿಬೇಕಾತಂದ್ರೆ ಎಂತ ಪವರ್ ಬೇಕು ನಿನಗೆ? ಮೊದಲ ಹಿರೇ ಉದ್ರಿ ಕಾಮನ್ ಒಬ್ಬನ ಒಗಿ ನೋಡು, ಎಲ್ಲಾರನು ಒಗ್ಯಾಕ ಬಲ ಬರ್ತೈತೆ. ಹಿರೇ ಉದ್ರಿನ ಕಾಮ. ಎಂತವನನ್ನಾದ್ರೂ ತೆಗೆದುಕೊಂಡು ಗುಡ್ ಮೇಲೆ ಮಾಡ್ತದೆ. ಕಾಮನ ಕೈಯಾಗ ಸಿಕ್ಕ ಮ್ಯಾಗ ಹೆಂಗ್ ಪಾರಾಕಿನಿ ಅಂತ ನಾನೇ ಅನ್ನವನು ಬಿಡುದಿಲ್ಲ. ಹೌದು ಅನ್ನವನು ಏನ್ ಈಗಿರ್ತ ಇವತ್ತ ಗೆದಿಬೇಕಂತ ಪ್ರಯತ್ನ ತೊಡಗಿದ್ರೆ ಇನ್ನೂ ಎಷ್ಟು ಜನ್ಮ ಹೋಗ್ತಾವೋ ಇನ್ನು. ಜಹಿ ಶತ್ರು ಕಾಮರೂಪಂ ದುರಾಸದಮ್ಮ ಅಂತ. ಅದ ವೈರಿ ನಿನ್ನ ಕಾಮ ಬಯಕೆಗಳಿಂದ ವಿಷಯದ ಇಚ್ಛೆ ಅವನ್ನೆಲ್ಲ ಕೈ ಬಿಡವನ್ನೆಲ್ಲ. ಮತ್ತು ಹೆಂಗಾರ ಮಾಡಿ ನಿನ್ನ ಅದ ಮತ್ತು ಅದಕ್ಕೆ ಮೋಹಕ ಆಗ್ತದೆ. ಸ್ವಲ್ಪ ಇದರ ಸಮಯ ಅದಕ್ಕೆ ಸಿಕ್ಕಿರ್ತೈತಿ ನೋಡಿ. ಇದು ಬಂದಾತಂದ್ರೆ ಯಾವಾಗಲೂ ಇದರ ಆತ್ಮ ವಿಚಾರದ ಅಭ್ಯಾಸದ ನಿರಂತರ ಎಡೆಬಿಡದೆ ತೊಡಗಿದಾಗ ಏನಾರ ಕಾಮನನ್ನು ಗೆದಿಲಿಕ್ಕೆ ಸಾಧ್ಯ. ಎಡೆಬಿಡದೆ ಆರೆಯಲು ಅರಿಯದಾತನಿಗೆ. ಇಟ್ಟು ಬಿಡದ ನಮ್ಮ ಯಾರು ನನ್ನ ನಿಜ ಸ್ವರೂಪ ನಾನೇ ಆ ಪರಬ್ರಹ್ಮ ಸ್ವರೂಪ ಇದ್ದೇನೆ, ಎಲ್ಲವನ್ನು ಅರಿತಕ್ಕಂಥ ಅರಿವು ಇರುವ ಆನಂದ ಸ್ವರೂಪನ ನಾನಿದ್ದೇನೆ ಅನ್ನುವ ಅಭ್ಯಾಸ ಸತತ ಶ್ರವಣ ಮನನ ನಿಧಿಧ್ಯಾಸನ ಇದು ನಡಿಬೇಕು ನೋಡ್ರಿ. ಎಡೆಬಿಡದೆ ಬಿಟ್ಟು ಬಿಡದೆ ನಡಿಬೇಕಿದು. ಹಿಂಗದೆ ಅಂದಾರ ಅದಕ್ಕೆ. ಹಿಂಗದೆ ನಿತ್ಯ ಕರ್ಮ ಅಂದ್ರೆ ಇದೆ. ನನ್ನ ಬಗ್ಗೆ ನಾನು ಯಾರಿದ್ದೇನೆ ಅನ್ನೋದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅನುಭವಗಳ ಮುಖಾಂತರ ಇದ ಅಭ್ಯಾಸದೊಳಗೆ ಕಾಲ ಕಳೆದ್ರೆ ಏನಾರ ಕಾಮನ ಕಾಟ ತಪ್ಪಿಸ್ಕೊಳಕ್ ಬರ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸ್ವಲ್ಪ ನೀ ಮೈ ಮರ್ತರ್ ನಿನ್ನ ಮುಕ್ಳ್ಯಾಗ ಕೈ ಹಾಕಿಬಿಡ್ತೈತಿ ನಾನೇ ಅನ್ನೋನು ಬಿಡುದಿಲ್ಲ. ಹಂಗಂತ ಹೇಳಿ ಬಾಕಿ ಉಳಿದೈತಿ. ಎಲ್ಲರಿಗೆ ಹತ್ತುದಿಲ್ಲ ಇದು. ಅದಕ್ಕೆ ಸಾಮಾನ್ಯ ಜನರ ಕೆಲಸ ಅಲ್ಲ. ಎಂದಾರ ಒಂದಿನ ಹೇಳಿದ್ರೆ ಹತ್ತುದಿಲ್ಲ ಅದು. ಇಡೀ ನಿನ್ನ ಜೀವನಾನ ಅದಕ್ಕಾಗಿ ಮೀಸಲಾಗಿತ್ತು. ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡ್ಬೇಕಲ್ಲ. ನಮ್ಮ ಇರುವಿನ ಬಗ್ಗೆ ಅನುಭವಗಳು ಹೇಳಿದ ಪ್ರಕಾರ ನಾವು ಬಿಟ್ಟು ಬಿಡದ ಅಭ್ಯಾಸ ಮಾಡಿದಾಗ ಏನಾರ ಇದನ್ನ ಕಾಟ ತಪ್ಪಿಸ್ಕೊಳಕ್ ಬರ್ತದೆ. ಕಾಮನ ಗೆದಿವಿಕ್ಕಿಂತ ಸೂರ್ತನ ಮತ್ತೆ ಯಾವ್ದದ? ಜಿತೇಂದ್ರಿಯ ಏನಾಗಬೇಕಾದ್ರೆ ಆತ್ಮನ ಹೊರತಾಗಿ ಅನ್ಯ ಪದಾರ್ಥಗಳಲ್ಲಿ ಆಸಕ್ತಿ ಉಳಿಬಾರ್ದು. ಅನ್ಯ ಚಿಂತನ ಮಾಡಿದೆ ಅಂದ್ರೆ ಬಂತು ನಿನಗೆ ಮತ್ತೆ ಪಸಿಗೆ ಬೀಳ್ತೀನಿ. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ. ಇದನ್ನು ಕಾಮನ ಕಾಟ ತಪ್ಪಿಸ್ಕೋಬೇಕಾದ್ರೆ ಸಾವು ಬರುವವರೆಗೂ ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾಧ್ಯ ಅಂದಾಗ ಇದನ್ನ ಕಾಟ ತಪ್ಪಿಸ್ಬಾರ್ದು. ಈಗಟ್ಟ ಮುಂಜಾನೆಟ್ಟು ಮಾಡಿ ಹುಡುಕಿ ಟೈಮ್ನಾಗ ಏನ್ ಮಾಡವ್ ನೀವು? ಬರೀ ಅದ ಹೆಸರಿನಾಗಿರ ನಾವು ಮತ್ತ ಎದರ ಅಭ್ಯಾಸನೆ ಮಾಡ್ತೀವಿ ಅದು ಬಲ ಅದ ಗಟ್ಟಿ ಆಗ್ತದೆ. ಈ ಮತ್ತೆಲ್ಲಾ ಬಿಟ್ರೆ ಹೆಂಗ್ ನಡಿಬೇಕ್ರಿ ನಮ್ಮ ಬಾಳೆ? ಹೆಂಗ ನಡಿತೈತಿ ನೋಡ. ನೀ ಇದ್ರ ಕಡೆ ಎಲ್ಲ ಕೊಟ್ಟು ನೋಡ್ಕೋ. ಒಳಗ ಗಂಡನೇ ಆಗಿದ್ ಒಳಗ ಇರ್ಬೇಕು. ಮುಖ್ಯವಾಗಿ ಇದ್ರ ಅಭ್ಯಾಸ ನಡಿಬೇಕು ನಾವು. ಅದು ಪ್ರಾರಂಭ ಪ್ರಕಾರ ನಡಿತೈತಿ. ಬೇಕಾದ್ರೆ ಗಟ್ಟಿಯಾಗಿ ತೊಡಗಿ ನೀ ಬೇಕಾದ್ರೆ ಈ ಅಭ್ಯಾಸದೊಳಗೆ ನಿಷ್ಠೆಯಿಂದ ತೊಡಗಿದ್ರೆ ಹೆಂಗ ನಡಿತೈತೆ. ಎಲ್ಲ ಹಾಳಾಗಿ ಹೋಗ್ತೈತ್ರಿ ನಮ್ಮ ಬಾಳೆ ಎಲ್ಲ ಬಿಟ್ಟಿವ ಅಂದ್ರೆ. ಅದ್ರ ಬೆನ್ನ ಹತ್ತೆ ಹಾಳಾಗುವುದು. ಇದ್ರ ಬೆನ್ನ ಹತ್ತ ನಿನ್ನ ಸ್ವರೂಪದ ಬೆನ್ನ ಹತ್ತ. ಇದಕ್ಕಿದ್ದಂಗಿದ್ದಂಥದ್ದು ಯಾವ್ದು? ನೀ ಯಾರದಿ ಏನೋ ತಿಳ್ಕೊಳಕ್ ಪ್ರಯತ್ನ ಮಾಡಿ ನಿನ್ನನ್ನು ನೀ ಮರ್ತ ನಿನ್ನಲ್ಲಿ ತೋರಿದ್ದ ತೋರ್ಕಿ ಬೆನ್ನ ಹತ್ತಿಯಲ್ಲೋ ತೋರಿಡುವುದು. ಹಿಂದಗಡೆ ನಿನಗ ಏನು ಮೋಸ ಆತಿ ಅಂತಿ ಎಲ್ಲ ಕೈ ಕೊಟ್ಟು ಅದು ಅಂದ್ರೆ ಅದಕ್ಕೆ ಎಚ್ಚರ ಆಗ ಮೊದಲ ಅಂತ. ಅನುಭವಗಳು ಎಚ್ಚರಗೊಳಿಸ್ತಾರೆ. ಬೆನ್ನು ಹತ್ತಬೇಡ, ಇದ್ರ ಬೆನ್ನು ಹತ್ತಬೇಡ. ಇದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡಿ. ಕಡಿಕ್ ನಿರಾಶೆನ ಗತಿ ನಿನಗೆ. ವಿಷಯಗಳಿಂದ ಸುಖ ಸಿಗ್ತದೆ ಅಂತ ಅದ್ರ ಬೆನ್ನು ಹತ್ತವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಕಾಮನ ಬ್ಯಾಟಿಗೆ ಎಷ್ಟು ಮಂದಿ ನಿಲ್ಲವ್ರದಿರಿ ಇದ್ರೊಳಗೆ? ಕಾಮನ ಬ್ಯಾಟಿ
ಬಾಳ್ ಎಲ್ಲೋ ಪರಾಗ ಗೊತ್ತಾಗದಂಗ ಬಂದು ನಿನ್ನ ಮುಕ್ಳ್ಯಾಕ ಕೈ ಹೊಡಿತೈತೆ ಅಂದ್ರೆ ಕಾಮನ್ ಹೂಬಾಣದ ಗಾಯ ಹೃದಯಾಂತರೊಳಗೆ ಪ್ರವೇಶ ಜೀವನ ತಲೆ ಕೆಡಿಸ್ಬಿಡ್ತದ. ಅದಕ್ಕೆ ಅದನ್ನ ಗೆದಿಬೇಕಾದ್ರೆ ಆತ್ಮರಥ ಆಗಬೇಕಾಗ್ತದೆ. ಆತ್ಮರತೆ ಬುಧಶ್ಯ. ಅವಾಗ ಅದನ್ನ ಅಂತ ಒಂದು ವಿವೇಕವಂತ ಇದನ್ನ ಗೆದಿಲಿಕ್ಕೆ ಅವಾಗ ಸಾಧ್ಯ. ಆತ್ಮರ ವಿಷಯ ರಥ ಹಾಕೊಂಡು ಕುಂತ್ರೆ ಕಾಮನ್ ಗೆದಿಯಾಕೆ ಬರ್ತದೆ ನಿನಗೆ? ಕಾಮನ ಕೈಯಾಗ ಸಿಟ್ಟು ಅದ್ರ ಕೈಗೊಂಬೆಯಾಗಿ ಕುಣಿಯಾಕೈತಿ. ಹಿಂಗೆ ನಿರ್ವಿಕಲ್ಪ ಚೈತನ್ಯದ ಆಸ್ವಾದ ಹತ್ತು ತನಕ ಯಾರು ಏನ್ ಮಾಡಿದ್ರು ಕೆಲಸ ಆಗುತ್ತೆ ನೋಡಿ. ಅದಕ್ಕೆ ಅಭ್ಯಾಸ ಬೇಕಿದಕ್ಕಂತ. ಕೇಳಿದ ವಿಷಯವನ್ನು ನೆನಪಿಟ್ಕೊಂಡು ಅದನ್ನ ಮನನ ಮಾಡ್ಕೊಂತ ಕುಂತಾಗ ಅದು ಗಟ್ಟಿ ಆಕೈತಿ. ಅದು ಗಟ್ಟಿ ಆದಾಗ ಇದು ಭೇಟಿ ಆಕೈತಿ ನೋಡಿ. ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ. ಅಭ್ಯಾಸದ ಬಲದಿಂದ ಅದನ್ನು ಹೊಂದಾಕ್ ಬರ್ತದೆ. ಅಭ್ಯಾಸ ಮಾಡೋಲ್ಲೇ ಶ್ರವಣ ಇಲ್ಲ, ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ. ಹಿಂಗ ಕಸಕಿನ ನಾ ಕಾಮನ ಗೆದ್ದಿದ್ದೇನೆ ಅನ್ನೋ ಸಾಧ್ಯತೆ. ಜನ್ಮ ಜನ್ಮಾಂತರ ಅಭ್ಯಾಸವನ್ನು ಮಾಡಿದಂತ ಸಾಧಕ ಅಂತವಗೆ ಇದನ್ನು ಸಾಧ್ಯ ಐತೆ. ಸಾಕಷ್ಟು ಪ್ರಯತ್ನ ಮಾಡಿರ್ತಾನ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು ಕಾಮನ ಕಾಟ ತಪ್ಪಿಸ್ಕೋಬೇಕಾತಂದ್ರೆ. ಮೃದಿತ ಕಷಾಯಾಯ ತಸ್ಮೈ ನಾರದಾಯ ತಮಸ ಪಾರಂ ದರ್ಶೇತಿ ಭಗವಾನ್ ಸನತ್ ಕುಮಾರ ಅಂತ. ಅಂತಃಕರಣ ದೋಷಗಳನ್ನು ಕಳ್ಕೊಂಡಂತ ನಾರದ ಮುನಿಗಳಿಗೆ ಭಗವಾನ್ ಸನತ್ ಕುಮಾರರು ಅಜ್ಞಾನವನ್ನ ದಾಟಲಿಕ್ಕೆ ದಾರಿ ತೋರಿಸಿದ್ರು ಅಂತ. ನಾರದ ಮುನಿಗಳ ಗುರುಗಳ ಸನತ್ ಕುಮಾರ ಅವರು ಮಾರ್ಗದರ್ಶನ ಪಡ್ಕೊಂಡ ನಾರದ ಮುನಿಗಳು ಅದ ಸ್ಥಿತಿಯನ್ನು ಹೊಂದಿದ್ರು. ವಶಿಷ್ಠರ ರಾಮನಿಗೆ ಹೇಳಿದ್ದಾನ, ಸನತ್ ಕುಮಾರ್ ನಾರದನಿಗೆ ಹೇಳ್ಯಾನ. ಸಾಂದೀಪ ಮುನಿಗಳು ಕೃಷ್ಣನಿಗೆ ಹೇಳಿದ್ದಾನ, ಅದನ್ನ ಹೇಳಿದ್ರು. ಮನಸ್ಸ ಸ್ವರೂಪದ ಆಶ್ರಯವನ್ನು ಹೊಂದಿ ವ್ಯವಹಾರ ಮಾಡ್ತದೆ. ಸ್ವರೂಪದಿಂದ ಅದು ಪ್ರಕಾಶಲ್ಪಡ್ತದೆ. ಆದ್ರೆ ಮನಸ್ಸು ಸ್ವರೂಪವನ್ನು ತಿಳಿಲಿಕ್ಕೆ ಬರ್ತದೆ. ಯಾವುದನ್ನು ಮನಸ್ಸು ತಿಳಿಯಲಾರದು, ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು ಅದೇ ನಿನ್ನ ಸ್ವರೂಪ. ಅದು ಯಥೋ ವಾಚ್ಯೋ ವಿನಿವರ್ತಂತೆ ಅಪ್ರಾಪ್ಯ ಮನಸ್ಸಾಸಹ ಅಂತ. ವಾಣಿ ಮತ್ತು ಮನಸ್ಸುಗಳಿಗೆ ಅಸಾಧ್ಯವಾದಂತ ಕೆಲಸ. ಯಾವಾಗಲೂ ಇದ್ದಂಥದ್ದು ಎಲ್ಲರಿಗೂ ಅನುಭವ ಬರುವಂಥದ್ದು. ಅಂತಾದ ಕಡೆ ಎಲ್ಲ ಕೊಡಕ್ಕೆ ಒಲ್ಲೆ ಅಂತೀನಿ. ಪ್ರತಿಯೊಬ್ಬರಿಗೆ ಅದು ಗೊತ್ತೈತಿ, ಅದು ಮರುವಾಗೈತಿ. ನಮ್ಗೆ ಅಜ್ಞಾನದಿಂದ ಅದು ಮರ್ದಂಗಾಗೈತಿ. ನಮ್ಗೆ ಅನುಭವಗಳನ್ನ ನೆನಪಿಗೆ ತಂದ್ಕೊಡ್ತಾರ. ನೆನಪಿಗೆ ತಂದ್ಕೊಂಡಿರಾಕಲಿ. ಎಲ್ಲರಿಗೂ ಗೊತ್ತಿದ್ದದ್ದು ಅದು. ಸಂಧ್ಯಾ ಸೂತ್ರ ಕಲ್ಪನಾರಹಿತ ಇರುವಿನ ಸ್ಥಿತಿ ಏನೈತೆ ಅಲ್ಲಿ ಮೊದಲಿಗೆ ಗೊತ್ತೈತಿ ಎಲ್ಲರಿಗೂ. ಅದು ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗಿತ್ತು. ಅದು ಎಂದೂ ಬದಲಾವಣೆ ಆಗಿಲ್ಲ, ಇದಕ್ಕಿದ್ದಂಗೆ ಐತಿ. ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರುದಿಲ್ಲ, ಬದಲಾವಣೆಯನ್ನು ಹೊಂದ. ಅಂದಿಂದ ನಮಗೆ ಸಮಾಧಾನ ಶಾಂತಿ ಎಲ್ಲಿ ಸಿಗ್ಬೇಕು? ಅವೆಲ್ಲ ಅನಿತ್ಯದವ. ಅದು ನಿಜವಾದ ಸುಖ ಏನದ ನಿತ್ಯವಾದದ್ದು. ಅದು ಎಂದೂ ಬದಲಾವಣೆ ಆಗಿಲ್ಲ. ಈ ವಿಷಯಾದಿಗಳ ಕಡೆ ಲಕ್ಷ್ಯ ಕೊಡದಂಗ ಕೇವಲ ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಡೋದು ಒಂದ ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಉತ್ತಮವಾದಂತಹ ಉಪಾಯ. ನಮ್ಗ ವೈರಾಗ್ಯ ಅಥವಾ ವಿರಕ್ತಿ ಅಭ್ಯಾಸ ಇಲ್ಲದ ದೊರೆಯುವುದಿಲ್ಲ. ಸತತ ಅಭ್ಯಾಸ ಬೇಕು. ಯಾವ್ದು ನಿತ್ಯ, ಯಾವ್ದು ಅನಿತ್ಯದ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ವಿಷಯದ ಮ್ಯಾಗಿನ ವ್ಯಾಮೋಹ ಕಡಿಮೆ ಕೋತ ಬರ್ತೈತಿ ನೋಡಿ. ಇಲ್ಲ ಅಂದ್ರೆ ಕಡಿಮೆ ಆಗುದಿಲ್ಲ ಅದು.
ಏನ್ ಮತ್ತು ಬರೀ ಅದ ಹೆಸರದಾಗಿದ್ವಿ ಅಂತ ಗಟ್ಟಿ ಆಕೈತಿ. ಅದನ್ನ ಮಾಡಿ 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 ಅದ ಗಟ್ಟಿ ಹಾಕೊಂಡು ಕುಂಟತೈತಿ. ಅದ ವ್ಯಾಮೋಹದಾಗ ಬಿದ್ದು ಹೋಗ್ಯವ ನಾವೆಲ್ಲ. ಅವಿದ್ಯಾ ಅಥವಾ ಅಧ್ಯಾಸ ಅದು ನೈಸರ್ಗಿಕ ಅಲ್ಲ. ಅದು ಏನ್ ಯಾವಾಗಲೂ ಇರುವಂತಹದ್ದಲ್ಲ. ಅದು ಮಧ್ಯಂತರದಲ್ಲಿ ಅಡಗುದು. ಅದು ತಪ್ಪು ತಿಳುವಳಿಕೆಯಿಂದ ನಿನ್ನಲ್ಲಿ ಇದು ಭಾಸ ಆಗೈತಿ. ಅಜ್ಞಾನದ ಆಭಾಸ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗಿ ನಿನ್ನಲ್ಲಿ ಇದು ಇಲ್ಲ ಇಲ್ಲ ಅನ್ನೋದು ಹೊಳಿತೈತಿ. ಅದು ಎಂದೂ ಬದಲಾಗುವುದಿಲ್ಲ. ಏನ್ ಇದು ವರ್ತಮಾನ ಪತ್ರಿಕೆ ಒಳಗೆ ಕೊಡೋ ವಿಷಯನೂ ಅಲ್ರಿ. ಇದು ನಮ್ಮೊಳಗ ನಾವು ಅದನ್ನ ಅನುಭವ ತಗೊಂಡು ಉಳ್ಕೊಳ್ಳೋ ಕೆಲಸ. ಇದು ಪ್ರಚಾರ ಖಾತೆನೂ ಅಲ್ಲ. ಹೌದಿಲ್ಲ? ನೀ ಅನುಭವ ತಗೊಂಡೆ ಅದ್ರ ನಿನ್ನಿಂದ ತಾನ ಪ್ರಚಾರ ಆಕೈತೆ. ಅದು ವೇದಾಂತವನ್ನು ಪ್ರಚಾರ ಮಾಡುವಂತ ಉತ್ತಮವಾದ ಮಾರ್ಗ ಯಾವುದು ಅಂದ್ರೆ ಅದರಂತೆ ನೀ ಜೀವಿಸುವುದು. ನೀ ಅದನ್ನ ಅನುಭವ ತಗೊಂಡು ಉಳ್ಕೊಂಡ್ರೆ ನಿನ್ನ ತಾನ ಪ್ರಚಾರ ಆಕೈತೆ. ಅದು ಅಧ್ಯಾಸದೊಳಗೆ ಏನಾರು ಮಾಡ್ಕೊತ ಕೂತ್ರೆ ಮತ್ತೆ ಅಧ್ಯಾಸ ಗಟ್ಟಿ ಆಕೈತಿ. ಅಧ್ಯಾಸ ನಿವಾರಣೆ ಮಾಡ್ಬೇಕಂದ್ರೆ ಅಧ್ಯಾಸದೊಳಗಿನ ವ್ಯವಹಾರ ಕೈ ಬಿಡಬೇಕು. ನಿನ್ನ ವ್ಯವಹಾರ ಎಲ್ಲ ಏನೈತಿ ಅಧ್ಯಾಸದೊಳಗಿಂದ ಇಲ್ಲ. ಜಗತ್ತಿನ ವ್ಯವಹಾರ ಎಲ್ಲ ಅಧ್ಯಾಸದೊಳಗೆ ತೋರಿದೆ. ಕೇವಲ ನಮಗೆ ಆನಂದಮಯವಾದ ಇರುವಿನ ಅನುಭವ ಮಾಡ್ಕೋಬೇಕಾಗಿದೆ. ಈ ಅನ್ಯ ಕಲ್ಪನೆಗಳೆಲ್ಲ ಅಳದಾಗ ಈ ಸ್ಥಿತಿ ನಮ್ಗೆ ಅನುಭವ ಬರ್ತೈತಿ. ಇದನ್ನ ಅನುಸಂಧಾನ ಮಾಡುವುದು. ಆನಂದದ ಭಾವ ಸಹಿತ ಅರಿವಿನಲ್ಲಿ ಅಡಗಿರುವುದು. ನಿರ್ವಿಕಲ್ಪ ಚೈತನ್ಯದ ಆಸ್ವಾದ ಹತ್ತು ಮಠ ಏನ್ ಮಾಡಿದ್ರು ಕೆಲಸ ಆಗುದು ನೋಡ್ರಿ. ನಿರ್ವಿಕಲ್ಪ ಚೈತನ್ಯದ ಆಸ್ವಾದ ಹತ್ತಬೇಕಾದ್ರೆ ಹೊರಗಿನ ಹಿಡಿತ ಯಾವ ಉಪಯೋಗ ಬರುದು. ಆನಂದದ ಅಭ್ಯಾಸ ಮಾಡ್ಲಿಕ್ಕೆ ಆನಂದದ ಹಿಡಿತಾನ ಬೇಕು. ಎಲ್ಲಿದ ಶಕ್ತಿ ಮಾಯಾ ಅನ್ನೋದೆಲ್ಲ ನಿನ್ನ ಆದಾದ್ಮೇಲೆ ಅದು ತೋರಿತಿ. ಎಷ್ಟು ಬೆದರಿರಲ್ಲ. ಶಕ್ತಿ ಅದಳ, ದೇವಿ ಅದಳ ಅಂತೇಳಿ ನೀ ಕಲ್ಪಿಸ್ಕೊಂಡಾಗ ತೋರಿದ್ದದು. ನೀನು ಕಲ್ಪನಾದಾಗ ತೋರಿದ್ದದು. ಇದ್ದ ಇರುವಿನಲ್ಲಿ ಯಾವುದೇ ತರದ ಬದಲಾವಣೆ ಆಗಿಲ್ಲ. ಅದು ಆನಂದದಲ್ಲಿ ಶಕ್ತಿ ಮಾಯಾ ಇದ್ದದ್ದ ಜರಾಗಿದ್ರೆ ಅದರಿಂದ ಅದು ವಿಕಾರ ಹೊಂದಬೇಕಾಗಿತ್ತು. ಭ್ರಾಂತನ ವಿಷಯ ಅದು. ಶಕ್ತಿ ಮಾಯಾ ಅನ್ನೋದೆಲ್ಲ ಆನಂದದ ಅನುಭವ ಯಾವಾಗ ನಡೆದಿರ್ತದೆ ಆವಾಗ ಅದರಲ್ಲಿ ಪ್ರಕೃತಿ ವಿಕಾರ ಏನಾದ್ರು ಕಂಡು ಬಂದ ಏನೂ ಆಗಿಲ್ಲ. ಯಾವ ವಿಕಾರನೂ ಆಗಿಲ್ಲ. ಅದು ಇದಕ್ಕಿದ್ದಂಗೆ ಪ್ರತಿನಿತ್ಯ ನಾವು ಅನುಭವ ಮಾಡ್ತೇವೆ. ಅದನ್ನು ಆನಂದದಲ್ಲಿ ಯಾವ ಮಿಶ್ರಣನೂ ಇಲ್ಲ. ಅದು ಸಾಕು ಅನಿಸುವುದಿಲ್ಲ, ಸವಿಯುವುದಿಲ್ಲ. ಅದನ್ನು ಹೊಂದಿದ ಮ್ಯಾಗ ಇನ್ನೊಂದು ಇಚ್ಛಾ ಏನೂ ಆಗುದಿಲ್ಲ. ಅದನ್ನು ಮರ್ತಾಗ ಇದೆಲ್ಲ ನಾವು ಮೋಹಪಾಶಕ್ಕೆ ಬೀಳ್ತೇವೆ. ನಾವು ಈ ಮೋಹವನ್ನು ಹೊಡೆದು ಹಾಕಿ ಆನಂದವನ್ನು ಅನುಸಂಧಾನ ಮಾಡುವಂತ ಧೀರ ವೃತ್ತಿಗೆ ಮಾತ್ರ ಇದು ಅನುಭವ ಬರ್ತದೆ. ಇದು ಯಾವುದೇ ಒಬ್ಬ ವ್ಯಕ್ತಿಯ ಅನುಭವ ಅಲ್ಲಿದು. ಪ್ರತಿಯೊಬ್ಬರಿಗೆ ಅನುಭವ ಬರುವಂತಹದ್ದು. ಇದು ಸರ್ವಾನುಭವ. ಅದು ಪ್ರತಿಯೊಬ್ಬರಿಗೆ ಹೊಂದಾಕ್ ಬರ್ತದೆ. ಇದು ಅವ್ರಿಗೆ ಎಷ್ಟಪ್ಪ ನಮ್ಮಂತವ್ರಿಗಿಲ್ಲ ಅಂತಾನ. ನೀನು ಅದ ಅದೀಯೋ, ನಿನ್ನಲ್ಲಿ ಐತೆ ಅದು ಪಾವರ್. ಮರ್ತೆ ಅದನ್ನ ಅವ್ರ ಅನುಭವಿಗಳ ನೆನಪಿಗೆ ಪ್ರಯತ್ನ ಮಾಡಿ ಅದನ್ನು ಹೊಂದು. ಅಪಾರವಾದಂತಹ ಜ್ಞಾನ ನಿಧಿ ಸಂಪತ್ತು ಐತೆ ನಿನ್ನಲ್ಲಿ, ಗುಪ್ತಧನ. ಅದನ್ನ ಮರ್ತೀನಿ. ನಿನ್ನಲ್ಲಿ ಇದ್ದದ್ದು ಸಂಪತ್ತು ನೀ ಕೊಡೋಯಪ್ಪ ಬಾಯಿ ತಕ್ಕೊಂತ ಅಡ್ಡಾಡಕತ್ತಿಲ್ಲ. ನಿನ್ನಲ್ಲಿದ್ದ ಅಪಾರವಾದಂತ ಸಂಪತ್ತು ಐತೆ. ಅದನ್ನ ನೀನ ಶೋಧ ಮಾಡಿ ತಕ್ಕೋ. ಅದನ್ನ ನಿಧಿ ನಿನಗಾಗಿ ಸಿದ್ಧವಾಗಿದೆ. ನೀನ ವಾರಸ್ತಾರದಿ ಅದಕ್ಕೆ. ಅಪಾರವಾದ ಸಂಪತ್ತಿಗೆ, ಜ್ಞಾನ ಸಂಪತ್ತಿಗೆ ಪ್ರತಿಯೊಬ್ಬರು ವಾರಸ್ತಾರದೇನು. ಅದಕ್ಕೆ ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ಈ ತೋರ್ಕಿ ಬೆನ್ನು ಹತ್ತಿಬಿಟ್ಟು ನೀರಾಗಿದ್ದವಂಗ ನೀರುಡಿಕೆ ಆದಂಗ ಆಗಿತ್ತು ನಮ್ಗೆ. ಹೌದಿಲ್ಲ? ನೀರಾಗಿದ್ದವಂಗ ನೀರುಡಿಕೆ ಆಗಿತ್ತಂತ. ನೀರ್ ಎಲ್ಲಿದಾವ ಅಂತ ತನಗ ಗೊತ್ತಿಲ್ಲ. ನೀರಾಗದೇನ ಅನ್ನೋದು. ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಬಿಟ್ಟು
ಅದನ್ನ ತಿಳ್ಕೊಳ್ಳೋದು ಬಿಟ್ಟು ಅನ್ಯದ್ರಾಗ ಹುಡುಕಾಕತ್ತಾನ. ಏನ್ ಈ ಭ್ರಾಂತಿ ನಾಶ ಮಾಡ್ಕೋಯ್ತಾನೆ. ನಿನ್ನ ಬಿಟ್ಟು ಎಲ್ಲಿ ಹೋಗಿಲ್ಲ ಅದು. ನೀವೆಲ್ಲರೂ ಏನಿದ್ರಿ ಅದ ಅದ ಆಗಿ ಉಳ್ಕೋಬೇಕಾಗೈತಿ. ನೀ ಎಷ್ಟು ಜನ್ಮ ಇದ್ರಾಗ ಹುಡುಕಿರೋದು ಸಿಗುದಿಲ್ಲ. ಇದು ನೀನಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀವೆಲ್ಲರೂ ಆ ದೇವ ಸ್ವರೂಪಿಗಳೇ ಇದ್ದೀರಿ, ಬ್ರಹ್ಮ ಸ್ವರೂಪಿಗಳೇ ಇದ್ದೀರಿ ಅನ್ನೋದನ್ನ ಅನುಭವದಿಂದ ನೋಡ್ಕೊಡ್ರಿ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ತಿಳ್ಕೊಂಡ ಇದ್ರ ಲಾಭ ತಗೊಳಕ್ ಬರ್ತೈತಿ. ನಾವು ಹೊರಗಿನ ಇಂದ್ರಿಯಗಳ ಮೋಹಕ್ಕೆ ಬಿದ್ದಕಾರ ಇದರ ಲಾಭ ಕಳ್ಕೊತೀವಿ ನಾವು. ಎಷ್ಟೋ ತಿಂದ್ರಿ ಅದು ತಾತ್ಪೂರ್ತಿಕ ಇಂದ್ರಿಯಗಳ ಮಜಾ ತೋರ್ ಎಡಗ್ತದೆ ಮತ್ತು ನಮಗೆ ದುಃಖನ ಕೊಡ್ತದೆ. ಆನಂದದ ಅನುಭವ ಯಾವ್ಯಾವ ನಡೆದಕ್ಕೆ ಅದರಲ್ಲಿ ಪ್ರಕೃತಿ ಕಾರ್ಯ ಏನಾದ್ರು ಕಂಡು ಬಂದತೇನು? ಅದು ಯಾವುದು ಮಿಶ್ರಣ ಇಲ್ಲ ಇಲ್ಲ. ಯಾರ್ಯಾರಿಗೆ ಯಾವ ನಮೂನಿ ವಾಸನೆ ತೆರೆಗಳು ಹೇಳ್ತಾವೋ ಹೇಳಿಕೆ ಬಂತು ನೋಡಿ. ಹಿಂದಿನ ಜನ್ಮದ ಪ್ರಬಲ ವಾಸನೆಗಳು ನಮಗೆ ಅಡ್ಡಿಯನ್ನು ಉಂಟು ಮಾಡ್ತಾವೆ ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ. ಅದಕ್ಕೆ ಅವನ ವಿಚಾರದಿಂದ ನಾವು ಹೊಡೆದಾಕೋ ಪ್ರಯತ್ನ ಮಾಡ್ಬೇಕು. ಬುದ್ಧಿಯೊಳಗಿನ ಸುದ್ದಿ ಎಲ್ಲ ನಿದ್ದೆಯೊಳಗೆ ಅಡಗಿ ಬಿಡ್ತದೆ. ಎಲ್ಲಿ ಅಡಗ್ತತಿ? ತನ್ನ ನಿಜ ಕಾರಣವಾದಂತ ಅಜ್ಞಾನದೊಳಗೆ ಅದು ಅಡಗ್ತದೆ. ಅಜ್ಞಾನದೊಳಗೆ ಇದಿಲ್ಲ. ಇನ್ನು ಸುಜ್ಞಾನದೊಳಗೆ ಎಲ್ಲೈತಿ? ನಿನ್ನ ಜಗತ್ತಿನ ವ್ಯವಹಾರ ಇಲ್ಲ, ಅಜ್ಞಾನದೊಳಗಿಂದ ಇದೆಲ್ಲ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ನಿದ್ದೆಯಾಗಿ ಏನ್ ಮಾಡ್ತದೆ? ಏನ್ ಪ್ರಯೋಗ ಮಾಡ್ತದೆ ಅಲ್ಲಿ? ಎಲ್ಲ ಅಜ್ಞಾನದೊಳಗಿನ ಕಾರ್ಯ ಅದು. ನಿನ್ನ ಭೌತಿಕ ವಿಜ್ಞಾನ ನನ್ನ ಇರುವಿನ ಕಡೆ ಲಕ್ಷ ಕೊಟ್ಟಿದಂದ್ರೆ ಇದೆಲ್ಲ ವ್ಯರ್ಥಪ ಅಂತ ಅನಿಸ್ತೈತಿ. ಅದಕ್ಕೆ ರಾಮತೀರ್ಥರು ಹೇಳ್ಯಾರ, ಅವರು ಗತಿಗೆಟ್ಟ ಮತಿಗೆಟ್ಟ ವಿಜ್ಞಾನ ನನ್ನ ದರ್ಶನವನ್ನು ಮಾಡಿ ತನ್ನ ಕುರುಡುತನವನ್ನು ಕಳೆದುಕೊಳ್ಳಲಿ ಅಂತ. ಇರುವಿನ ಕಡೆ ಲಕ್ಷ ಕೊಟ್ಟರೆ ಏನ್ ಪಾನ ಮಾಡೋದೆಲ್ಲ ವ್ಯರ್ಥ. ಈ ಭೌತಿಕ ವಿಜ್ಞಾನ ಎಷ್ಟೈತಿ ಅಂದ್ರು ಎಲ್ಲ ವ್ಯರ್ಥ ಇದ್ವು ಅಂತ. ಎಷ್ಟೇ ತಿಳುವಳಿಕೆ ನೀ ಭೌತಿಕ ಜ್ಞಾನ ಮಾಡ್ಕೊಂಡೇನಂದ್ರು ಅದು ವ್ಯರ್ಥ ಇದ್ರ ಮುಂದೆ. ಅದಕ್ಕೆ ಈ ಜ್ಞಾನವನ್ನು ಮಾಡ್ಕೋ, ಬ್ರಹ್ಮಜ್ಞಾನದ ತಿಳುವಳಿಕೆಯನ್ನು ಮಾಡ್ಕೋ. ಎಲ್ಲ ಶನೆತನದ ಮುಂದೆ ಈ ಶನೆತನ ತಗೊಂಡು ಏನು ಎಲ್ಲ ವ್ಯರ್ಥ. ನೀನು ಅರು ಇರುವ ಆನಂದವನ್ನು ಯಾರ ತಯಾರು ಮಾಡ್ತಾರ? ಅದನ್ನ ಸೃಷ್ಟಿ ಮಾಡೋರು ಅದಾರ. ಬ್ರಹ್ಮ ಏನಾರು ಸೃಷ್ಟಿ ಮಾಡ್ತಾನ? ಬ್ರಹ್ಮ ಸೃಷ್ಟಿ ಮಾಡವ ಅಂತೀರಲ್ಲ, ನಿನ್ನ ಮನಸ್ಸಿನ್ಯಾಗ ಕಲ್ಪನಾದ ತೋರವ ಬ್ರಹ್ಮ. ನೀವು ಸೃಷ್ಟಿ ಮಾಡಿರ ಅವನ್ನ. ಬ್ರಹ್ಮ ನಿಮ್ಮನ್ನು ಸೃಷ್ಟಿ ಮಾಡ್ಯಾನೋ ನೀವು ಬ್ರಹ್ಮನ ಸೃಷ್ಟಿ ಮಾಡಿರ? ನೀವು ಮಾಡಿದವ ಹೌದಿಲ್ಲ? ನೀವು ಮಾಡಿದ ಬ್ರಹ್ಮ ನಿನಗೇನು ಕೊಡ್ತಾನವ? ಅವರು ಇರುವ ಆನಂದವನ್ನು ತಯಾರು ಮಾಡ್ತಾನ. ರೆಡಿ ಇದ್ದದ್ದು ಅದು. ಅದು ಸೃಷ್ಟ ಪದಾರ್ಥ ಅಲ್ಲ. ಎಷ್ಟು ಬೆದರಿರಲ್ರಿ. ಬ್ರಹ್ಮದಾನ ಮಾಯ ಐತೆ, ಶಕ್ತಿ ಐತೆ ಅಂತ, ಈಶ್ವರ ಅದಾನ ಅಂತ. ಗಟ್ಟುಳವ್ನ ಕಂಡ್ರೆ ರೊಟ್ಟಿ ಸುಡ್ತಾರ, ಮೆತ್ತನ್ನವ್ರ ಕಂಡ್ರೆ ಮೆದಿ ಸೋಸ್ತಾರ. ಇದ್ರ ಬಾನ್ ಕರ್ಕೊಂಬರಿ ಯಾವದಾವ ನೋಡೋಣ ಅಂದ್ರೆ. ಯಾರಿಗಾರ ಯಾವ್ದಾರ ಹೆದರ್ಕಿದ್ರೆ ಈಗ ಹೇಳ್ರಿ ಅಂದ್ರೆ ಅವ್ರು. ಧ್ಯಾನಕ್ಕೆ ಕೂತಾಗ ಮುಂದುವರೆದ ಸಾಧಕರಿಗೆ ಸೂಕ್ಷ್ಮ ಶರೀರಗಳು ತೋರ್ತಾವ. ರಾಕ್ಷಸ ಪಿಶಾಚಿಗಳು ಕುಳಿತು ಜಗ ಬಿಡ್ಮೇಲೆ ಮಾಡ್ತಾವ. ಅದಕ್ಕೆ ಹೆದರಕ್ಕೆ ಹೋಗ್ಬಾರ್ದು. ಹೆದರಿದ್ರೆ ಅಂದ್ರೆ ಕೆಲಸ ಆಗೋದು. ಮತ್ತೆ ಹೆದರದೆ ನೀ ಧ್ಯಾನವನ್ನು ನೀವು ಮುಂದುವರಿಸಿ ಅವ ನಿನಗೆ ಅನುಕೂಲಕ್ಕವು. ಬ್ರಹ್ಮ ವಿಷ್ಣು ಮಹೇಶ ಶಕ್ತಿ ಅನ್ನುವೆಲ್ಲ ಇನ್ನೊಂದು ಖಂಡದವ್ರಿಗೆ ಇದಾವನ್ರಿ. ಅವು ನೀವೊಂದು ಗುಂಪಿನಾವ್ ಕಲ್ಪಿಸ್ಕೊಂಡು ಕುಂತೀವಿ. ನೀವು ಕಲ್ಪಿಸ್ಕೊಂಡದ್ದು ಅವ್ರಿಗಿಲ್ಲ, ಅವ್ರು ಕಲ್ಪಿಸ್ಕೊಂಡದ್ದು ನಿಮ್ಗಿಲ್ಲ. ಯಾವ ಪುಸ್ತಕ ನೋಡಕ್ ಹೋಗ್ಬೇಡ್ರಿ, ನಿಮ್ಮ ಅನುಭವದ ಪುಸ್ತಕ ನೋಡ್ಕೋರಿ. ಏನ್ ಕಸರೆ ಮುಸರಿ ಬುದ್ಧಿ ಎಲ್ಲ ತೆಗೆದು ಹಾಕಿ ನಿವ್ವಳ ಪುಸ್ತಕ ನೋಡು. ನಿಮ್ಮ ಮಸ್ತಕದ ಕಡೆ ನೋಡ್ಕೋರಿ. ಎಲ್ಲ ಒಂದೊಂದು ಹೇಳಿ ಅವಾಗ ಕರೆ ಅಂತ ತಿಳ್ಕೊಂಡು ನಿಮ್ಮ ಅನುಭವಕ್ಕೆ ಬಂದದ್ದನ್ನು ವರಿಗೆ ಹಚ್ಚಿ ನೋಡ್ಕೊ. ಅನುಭವನ ಅದಕ್ಕೆ ವರಿಗೆ. ಅನುಭವಕ್ಕೆ ಬಂದದ್ದನ್ನು ನಂಬ್ರಿ. ಯಾರ ಏನಾರು ಹೇಳ್ಯಾರ ಅಂತ ನಂಬಕ್ ಹೋಗ್ಬೇಡ. 3 ಕಣ್ಣು ಹಚ್ಕೊಂಡು ಬಂದು ನಿಂತೈತಿ ಅಂದ್ರು ನಂಬಬೇಡ. ತೋರಿದ ಅಡಗ್ತೈತಿ ಅದನ್ನು ತಿಳ್ಕೊ.
ಅದಕ್ಕೆ ದೇವರು ಅಂತ ತಿಳ್ಕೊಂಡಾನು. ಪವಾಡ ಇವನ್ನೆಲ್ಲ ತಡೆಯಲ್ಕ ಬಾಯಿ ತಕೊಂಡು ಕುಂದಿರ್ತೀಯ ಪವಾಡಗಳು. ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದಾಗ ನಿನ್ನ ಸ್ವರೂಪದ ಜ್ಞಾನಕ್ಕೈತಿ. ಅಲ್ಲಿ ಕೇವಲ ಸ್ವರೂಪನ ಅನ್ಯವಾಗಿ ಮತ್ತೊಂದು ಏನು ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಈ ತೋರ್ಕಿ ಬೆನ್ನು ಹತ್ತಿದೆ ಅಂದ್ರೆ ನಿನಗೆ ಇದು ಅನುಭವಕ್ಕೆ ಬರುದು. ನೀನು ಏನ್ ಜನ್ಮಾಂತರ ತಿರುಗಬೇಕಾಗೈತಿ ಇದ್ರ ಬೆನ್ನು ಹತ್ತಿದೆ ಅಂದ್ರೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಂತ ಯಾರು ಹೇಳ್ತೀರಿ? ಮಕ್ಕಳು ಮೊಮ್ಮಕ್ಕಳಿಗೆ ಬರೇ ವಿಷಯದ ಹುಬ್ಬಿನ ಹಚ್ಚಾಡುವುದಿಲ್ಲ. ಹೆಣ್ಣು ಗಂಡಿನಿಂದ ಸುಖಿ ಆದವ್ರು ಯಾರದಾರ ತೋರಿಸ್ತಿರ್ನ ಈ ಜಗತ್ ನೋಡ್ತೀವಿ. ವಿವೇಕದಿಂದನ ರಾಗ ದ್ವೇಷಾದಿಗಳನ್ನ ಯಾವ ಕಳ್ಕೊತಾನ ಅವನ ಅಂತಃಕರಣ ಸ್ವಚ್ಛಕೈತಿ ನೋಡ್ರಿ. ಅವಾಗ ಇದು ಸ್ವರೂಪದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಬಾಕಿ ಯಾವ ಕರ್ಮದಿಂದನೂ ಅಂತಃಕರಣ ಸ್ವಚ್ಛ ಆಗುದಿಲ್ಲ. ಯಾವ ವಿಷಯ ಸಂಬಂಧ ಇಟ್ಕೊಂಡು ನಿದ್ದೆ ಆರಾಮ್ ಇದ್ರಿ ನೀವಂದ್ರೆ, ನಿದ್ದೆ ಆರಾಮ್ ಇದ್ದೆ ಅಂದ್ರ ಯಾವ ವಿಷಯ ಇತ್ತು ಅಲ್ಲಿ? ನೋಡೋದಿತ್ತು, ಕೇಳೋದಿತ್ತು, ಮೂಸಿ ನೋಡೋದಿತ್ತು, ಮುಟ್ಟೋದಿತ್ತು. ಈಗ ಯಾವ ವಿಷಯ ಸಂಬಂಧ ಇಟ್ಕೊಂಡು ಆರಾಮ್ ಇರ್ಬೇಕಂತ ಪ್ರಯತ್ನ ನಡೆಸಿರಿ. ವಿಷಯ ಭೋಗದಿಂದ ಸುಖ ಹೊಂದಬೇಕಂತ ಅಲ್ಲಿ ವಿಷಯ ಭೋಗ ನಿನಗೆ ಹಿತ ಕೊಟ್ಟೈತೆ ನಾ ಹಿತ ಕೊಟ್ಟೈತೆ ನೋಡು. ಅದರಿಂದ ಸುಖ ಹೊಂದಿದವ್ರು ಯಾರು? ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು? ತ್ಯಾಗ ಮಾಡಿದ್ರಿಲ್ಲ. ಅದು ವಿಷಯದ ಸಂಪರ್ಕ ಭೋಗವನ್ನು ಕೈ ಬಿಟ್ಟು ಸ್ವರೂಪದ ಅನುಭವ ಮಾಡ್ಕೊಂಡು ಸುಖ ಹೊಂದಿದ್ರು. ಅದಿಲ್ಲೇ ಆರಾಮ್ ಇರಾಕ್ ಬರ್ತೈತಿ ನಮ್ಗೆ. ಭೋಗಂಗಳ ಮೇಳಿಲ್ಲದೆ ಸವಿ ಯಾವುದು ಅಂದ್ರೆ ಇದು ಸ್ವರೂಪದ ಆನಂದ. ಮೊದಲು ಅದನ್ನ ಮಾಡ್ಕೋ. ಇದು ಹೊಳಿಬೇಕಲ್ಲ ನಮಗೆ. ಎಷ್ಟೋ ಜನ್ಮದ ಪುಣ್ಯ ಬೇಕಿದಕ್ಕಂದ್ರೆ ನಮ್ಮ ನಿಜದ ಎಚ್ಚರ ನಮಗಾಗಬೇಕಾದ್ರೆ ಜನ್ಮಾಂತರ ಪುಣ್ಯ ಇದ್ರ ಬರ್ತದೆ. ಪುಣ್ಯದ ಬಂಡವಾಳ ಇಲ್ಲ ನಮ್ಗೆ. ಪಾಪ ಮತ್ತು ಅದ್ರಾಗ ಹುಡುಕಾಕಸ್ತದೆ. ಬಾಳೆದಾಗ ಸುಖ ಸಿಗ್ತೈತಿ ಅದಿಲ್ಲ, ಅದ್ರಾಗ ಹುಡುಕಾವ. ಇಲ್ಲದಲ್ಲೇ ಹುಡುಕಿಸ್ಬಿಡ ದನಿತೈತಿ ಕೆಲಸ ಇಲ್ದ. ಇದ್ದದ್ದು ನೆನಪಾಗುವಲ್ಲ. ಇದ್ದಕ್ಕಿದ್ದಂಗ ಅದು ಏನೂ ಆಗಿ ನಿನ್ನೊಳಗೈತಿ. ನಿನ್ನೊಳಗಿದ್ದದನ್ನ ಹೊಂದಾಕಿ ಏನೂ ಮಾಡೋದು ಬೇಕಾಗಿಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವೂ ವಹಿಸೋ ಕಾರಣ ನೀ ಎಷ್ಟು ಪ್ರಯತ್ನ ಮಾಡ್ತೀನಿ ನೋಡು. ಶಾರೀರಿಕ, ಮಾನಸಿಕ, ಬೌದ್ಧಿಕ ಅನ್ಯದ್ರಾಗ ಸುಖ ಸಿಗ್ತೈತೆ ಅನ್ನೋ ಸಂಬಂಧ ಇವನ್ನೆಲ್ಲ ಪ್ರಯತ್ನ. ನಿನ್ನೊಳಗಿದ್ದದನ್ನು ಹೊಂದಾಕಿ ಇವೆಲ್ಲ ಎದಕ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ ಬರ್ತದೆ. ಯಾವ್ದು ಸಮಾಧ ಅದ್ರ ಕಡೆ ಬುದ್ಧಿ ಕಳಿಸಿದ್ರೆ ಬುದ್ಧಿ ಸಮ ಆಕೈತಿ. ಅವಾಗ ನಿಮಗೆ ಸಮಾಧಾನ ಇರ್ತೈತಿ. ಸಮತ್ವಂ ಯೋಗ ಉಚ್ಯತೆ ಅಂತ. ವಿಷಮದ ಕಡೆ ಲಕ್ಷ್ಯ ನಿನಗೆ ಸಮ ಇಲ್ಲ. ಅನುಭವ ಆನಂದದ ಅನುಭೂತಿ ಹೆಂಗೈತಿ? ಪೂರ್ವ ದೂಷಿತ ವಿಚಾರಗಳನ್ನೆಲ್ಲ ತೆಗೆದು ಹಾಕಿ ಇದನ್ನ ಅನುಭವ ಮಾಡ್ಕೋ ಪ್ರಯತ್ನ ಮಾಡ್ರಿ. ವಿಷಯದಲ್ಲಿ ಆಸಕ್ತಿ ಏನೈತಿ ನೋಡ್ರಿ, ಬಾಳೆದಾಗಿನ ಆಸಕ್ತಿ ಸಮಸ್ತ ವಿಪತ್ತುಗಳ ಮೂಲ. ಅದನ್ನ ಕಳ್ಕೊಳ್ಳಿಲ್ಲ ಅಂದ್ರೆ ನೀನು ಆ ನಿರಂತರ ದುಃಖ ಹೊಂದಬೇಕಾಗತ್ತೆ. ಇದನ್ನ ಇನ್ನ ನಾವು ಬಾಳೆ ಸುಧಾರಿಸ್ಬೇಕು, ತಿದ್ದಬೇಕಂತ ಅದ್ರ ಬೆನ್ನ ಹತ್ತಿದವ್ರು ಯಾರು ಸುಖ ಹೊಂದಾರೆ? ಹೆಂಗಾದಂಗ ಆತಿ ಪಾಳ ಮಗನ ಮದುವೆ. ಪ್ರಾರಬ್ಧ ಕನಸೋರಾಗಿ ಬಂದೈತಿ. ಅಂದ್ರೆ ಅದರಿಂದ ಸುಖ ಇಲ್ಲ. ಸುಖ ಮಾತ್ರ ನನ್ನೊಳಗೈತಿ. ನಾನಾ ಆ ಸುಖ ಸ್ವರೂಪ ಇದ್ದೇನೆ ಅನ್ನುವಂಥ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ವಿಷಯದಲ್ಲಿ ಆಸಕ್ತಿಯ ತ್ಯಾಗ ಮಾಡಿದಾಗ ಜನನ ಮರಣದಿಂದ ಬಿಡುಗಡೆ ಆಕೈತಿ. ಇದ್ರಾಗ ಆಸಕ್ತಿ ಇತ್ತಂದ್ರೆ ಮತ್ತು ಹುಟ್ಟಿ ಬರವ. ನನಗೆ ಹುಟ್ಟಿ ಬರಕ್ ಕಾರಣ ಅದ್ರಾಗ ಆಸಕ್ತಿ, ಪ್ರೀತಿ. ಜನ್ಮಕ್ಕೆ ಯಾಕೆ ನಾವು ಹೊಳ್ಳೆ ಬರುದಂದ್ರೆ ಇದ್ರ ಮ್ಯಾಗ ಪ್ರೀತಿ ಇದೆ. ಇದ ಸುಖರೂಪ ಅಂತ ತಿಳ್ಕೊಂಡೆ. ಇದ್ರಾಗ ಏನೋ ಸಿಗುದಿಲ್ಲ ನಮ್ಗಂತ ತಿಳಿದವ ಇಲ್ಲಿ ಯಾಕೆ ಬರ್ತಾನ್ರಿ? ಅವ ವಾಸನ ಇದ್ದಾವ ಬರ್ಬೇಕಿಲ್ಲಿ. ವಾಸನ ಇದ್ರೆ ಮತ್ತೆ ಬರಕ್ ಹಸ್ತೈತೆ ಅಲ್ಲಿ. ಶೆರೆ ಕುಡು ಚಟ ಇಲ್ದವ ಶೆರೆದ ಅಂಗಡಿಗೆ ಹೋಗ್ತಾನ. ಹೌದಿಲ್ಲ? ಚಾ ಕುಡು ಚಟ ಇಲ್ದವ ಚಾದ ಅಂಗಡಿಗೆ ಹೋಗ್ತಾನೆ. ಹಂಗೆ ಇಂದ್ರಿಯ ಚಟದ ಭೋಗದ ದಶೆಯಿಂದ ಹುಟ್ಟಿಟ್ಟು ಬರಾತೀನಿ ಇವನು ತೃಪ್ತಿ ಪಡಿಸ್ಬೇಕಂತ. ಅವನ್ನೆಲ್ಲ ನಾಶ ಮಾಡ್ಕೊಂಡ್ರೆ ಇಲ್ಲಿ ಬರೋ ಕೆಲಸ ಏನು? ಇತ್ತಾಗ ಯಾಕೆ ಹೊಳ್ಳಿ ನೋಡ್ತಾನ? ಹೊಳ್ಳೆ ನೋಡುದಿಲ್ಲ ಈ ಕಡೆ. ಇದನ್ನೆಲ್ಲ ಮರ್ತ
ಇದ್ರಾಗ ಏನೂ ಇಲ್ಲ ಅನ್ನೋದು ತಿಳಿದ ಮ್ಯಾಗ ತನ್ನೊಳಗತ ಆಯ್ತು ಅನ್ನೋದು ಖಾತ್ರಿ ಮಾಡ್ಕೊಂಡವ ಬೇಕಾದದ್ದು ಸಿಕ್ಕ ಮ್ಯಾಗ ಇಲ್ಲಿ ಯಾಕೆ ಬರ್ತಾನ್ರಿ ಅವ ಕಂಡಲ್ಲಿ ತಿರ್ಕೊಂಡ್ ಅಡ್ಡಾಡ್ತಾನ. ನಿಜವನ್ನ ತಿಳಿದ ಮ್ಯಾಗ ಜ್ಞಾನ ಆದ ಮ್ಯಾಗ ನನಗೆ ಏನು ಬೇಕಾಗೈತಿ ಅದು ಎಲ್ಲೈತಿ ಅನ್ನೋ ತಿಳುವಳಿಕೆ ಮಾಡ್ಕೊಂಡವ ಹುಟ್ಟು ಸಾವುಗಳಿಂದ ಅವ ಬಿಡುಗಡೆಯನ್ನು ಹೊಂತಾನ. ಹುಟ್ಟುವ ಅವಶ್ಯಕತೆ ಅವನಿಗೆ ಬರುದಿಲ್ಲ. ಯಾವುದು ನಿನ್ನ ಸ್ವರೂಪದಲ್ಲಿ ಇಲ್ಲ ಅದ ಐತಿ ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕತ್ತೀನಿ. ಇಲ್ಲದನ್ನೆಲ್ಲ ತೆಗೆದಾಕಿದಾಗ ಇದ್ದ ವಸ್ತುವಿನ ಅನುಭವಕ್ಕೆ ಬರ್ತೈತಿ ನಮ್ಗೆ. ಹೇಸಿಗೆಗೆ ಗಂಟು ಹಾಕಿ ಲಕ್ಷಾವಧಿ ಖರ್ಚು ಮಾಡ್ತೀರಿ, ಹೌದಿಲ್ಲ? ಬಲ್ಲವ್ರು ಬೇಕಾದಷ್ಟು ಇದನ್ನು ತಿಳಿಸಿ ಹೇಳಿದ್ರು ನಿಮ್ ಮನಸ್ಸಿನಾಗಿಂದ ಬಿಡಕ್ಕಾಗೋದಿಲ್ಲ. ಅಪ್ಪ ಅವರು ಅಂತಿದ್ರು, ಶಿವಾನಂದ ಅವ್ರು ಹೇಳ್ತಿದ್ರಂದ್ಲೇ ಪಾಡಾಗಿ ಬಾಯಿ ಹೆಟ್ಟಾರ ನೋಡ್ಲಿ ಅದ್ರಾಗ ಏನೈತಿ ಅಂತ, ಹಂಗ ದೂರ ಇರ್ತ ಮೋಹಕ್ಕೆ ಬೀಳ್ತೀನಿ ಅಂತ. ದೋಷ ದರ್ಶನ ಇಲ್ಲದಕ್ಕೆ ಹೌದಿಲ್ಲ, ಅದ್ರ ಮ್ಯಾಗಿನ ಮೋಹ ಹೋಗಲ್ಲ ನಮ್ಗೆ. ಯಾವನಲ್ಲಿ ದೋಷ ಕಾಂತಾನ ಆ ವಿಷಯ ವಸ್ತುಗಳಲ್ಲಿ ಅವ ಅದ್ರ ಬಗ್ಗೆ ಆಸಕ್ತಿ ಹೋಗ್ಬಿಡ್ತೈತಿ. ಶಕ್ತಿ ಪೂಜೆ ಮಾಡವ ಶಕ್ತಿ ಜದ್ದಂಗ್ ಕಳ್ಕೊತಾನ. ದೇವಿ ಪೂಜೆ ಮಾಡಿ ಮಾಡಿ ಸಾಕಾಗಿ ದನದ ನೀನ ಬರ್ತಿ ಬಾ ಅಂತ ತಿಳಿದವ್ರು ಉದಾಸೀನ ಆಗಿಬಿಡ್ತಾರೆ. ಎಲ್ಲಿ ಕೇಳಿಸ್ಕೊಳಕ್ ಹೋಗುದಿಲ್ಲ. ಹೇಳುವಟ್ಟು ಹೇಳ್ತಾರೆ, ಇಬ್ಬರು ಬುದ್ಧಿ ಎಷ್ಟೋದಕ್ಕೆ ಅಂತ ಯಾಕೆ ತಲೆ ಕೆಡಿಸ್ಬೇಕು? ಏನ್ ಹೇಳೋದು ಬಿಡುದಿಲ್ರಿ, ತಲೆಯನ್ನು ಹೊಚ್ಚೋದನ್ನ. ಇಲ್ಲದನ್ನು ಕಲ್ಪಿಸ್ಕೊಂಡು ಸುಳ್ಳ ಬಡ್ದಾಡ್ತ. ನಿಮ್ ಕಲ್ಪನಾದೊಳಗೆ ನೀವ ಕಲ್ಪಿಸ್ಕೊಂಡೆ ನಿಮ್ ಕಲ್ಪನಾದಾಗ ಹೆದರುದು ನೀವು. ತಾನ ಅದಕ್ಕೆ ಆಕಾರ ಕೊಟ್ಟು ಬಣ್ಣ ಬಣ್ಣ ಹಚ್ಚಿ ರಾವಾಗ್ಯಾಳಂತ ತಿಳ್ಕೊಂಡು ತಾನ ಹೆದರ್ತಾನ. ನಿನ್ನ ಮನಸ್ಸಿನ ಕಲ್ಪನಾನ ನಿನಗೆ ಮನಸ್ಸನ್ನ ಎಲ್ಲ ಮಾಡಿದ್ದು ಕಂತ್ರಾಡಿದ್ದು. ನಿನ್ನ ಇರುವ ಏನದ ಎಲ್ಲವನ್ನ ಮೀರಿ ಮನೋವ್ಯಾಪಾರಗಳನ್ನೆಲ್ಲ ಅಳದಾಗ ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಆಕೈತಿ. ಸದ್ವಸ್ತುವಿನಲ್ಲಿ ಈ ವಿಶ್ವಕ್ಕೆ ತೋರಿಕೆಗೆ ಸ್ಥಾನ ಇಲ್ಲ. ಈ ವಿಶ್ವವು ಸದ್ವಸ್ತುವಿನ ವಿಭತ್ತ ಅಲ್ಲ, ಅದರ ಕಾರ್ಯನೂ ಅಲ್ಲ. ವಿನಾಶಶೀಲ ಈ ದೃಶ್ಯ ವಸ್ತುಗಳು ಪರಮಾತ್ಮ ಸ್ವರೂಪ ಅಲ್ಲ. ಇದಕ್ಕಿದ್ದಂಗಿರು ಎಲ್ಲವೂ ಬ್ರಹ್ಮ ಸ್ವರೂಪ. ವಿಕಾರ ಯಾಕವು, ನಾಶ ಯಾಕವು ಅಂದ್ರೆ ಬ್ರಹ್ಮ ಸ್ವರೂಪ ಆಗಿದ್ರೆ. ಅದಕ್ಕೆ ಅವೆಲ್ಲ ಅನಿತ್ಯದವ, ದುಃಖ ರೂಪಿಯದವ, ವಿಕಾರ ಅಂತವನ್ನ ಕೈ ಬಿಡು, ಬಾಧಪಡಿಸಿ ಬ್ರಹ್ಮ. ಇವೆಲ್ಲ ಇದಕ್ಕಿದ್ದಂಗೆ ಬ್ರಹ್ಮ ಅಲ್ಲ. ಸರ್ವಂ ಕಲಿವಿದಂ ಬ್ರಹ್ಮ. ಇದರ ಅರ್ಥ ಏನು ಅಂದ್ರೆ ಅದನ್ನ ಬಾಧಪಡಿಸಿದಾಗ ಅದು ಬ್ರಹ್ಮ. ಹಗ್ಗದ ತಿಳುವಳಿಕೆ ಆದ್ಮ್ಯಾಗ ಎಲ್ಲ ಇದು ತೋರಿದ್ದು ಇದು ಹಾವಲ್ಲಪ್ಪ ಇದು ಹಗ್ಗ ಅನ್ನೋದು ಅವಾಗ ಗೊತ್ತಾಗ್ತೈತಿ. ಅದು ಇದಕ್ಕಿದ್ದಂಗೆ ಹಾವು ಇದಕ್ಕಿದ್ದಂಗೆ ಬ್ರಹ್ಮ ಅಲ್ಲ. ಹಾವಿನ ಭ್ರಾಂತಿ ಕಳ್ಕೊಂಡಾಗ ಅದು ಹಗ್ಗ. ಯಥಾರ್ಥ ವಸ್ತುವಿನ ಹಾವಿನ ಭ್ರಾಂತಿ ಹೋದಾಗ ಹಗ್ಗದ ತಿಳುವಳಿಕೆ ನಮ್ಗೆ ಹೆಂಗ ಆಕೈತಿ. ಹಂಗ ಇದೆಲ್ಲ ತೋರಿಕೆ ವಸ್ತುಗಳೆಲ್ಲ ಅಡಗಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಆಕೈತಿ. ಬಾಧಪಡಿಸ್ಬೇಕಲ್ಲ ಇದನ್ನು. ತೋರಿದ್ದೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಬಾಧಪಡಿಸಿದಾಗ ಬ್ರಹ್ಮ. ಹಂಗ ಇದಕ್ಕಿದ್ದಂಗೆ ಬ್ರಹ್ಮ ಅಲ್ಲ ಅದು. ಇದು ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಉಂಟಾಕೈತಿ. ಇದು ಖರೆ ಏನೋ ತೋರಿಸ್ತೈತೆ. ಅದು ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಇದ್ದ ವಸ್ತುವನ್ನು ಮರಿಸಿಬಿಟ್ಟೈತೆ. ಅದು ಇಲ್ಲದನ್ನ ಖರೆ ಅನ್ನೋರಂಗೆ ತೋರಿಸ್ತೈತಿ. ಇದ ಮಾಯಾ. ಅದು ನಿನ್ನನ್ನು ಆಶ್ರಯಿಸಿಕೊಂಡ ನಿನ್ನ ನಿಜವನ್ನ ನಿನಗೆ ಮರಿ ಮಾಡಿಬಿಟ್ಟೈತಿ. ಅದಕ್ಕೆ ಮಾಯಾ ಅಂತ. ಇದರಿಂದ ಪಾರಾಗಬೇಕಾದ ನಿರಂತರ ಇದರ ಅಭ್ಯಾಸನ ಮಾಡಬೇಕು. ಯಥಾರ್ಥ ವಸ್ತುವಿನ ಅನುಭವ ಮಾಡಬೇಕು. ಬಲ್ಲವರ ಸಂಘ ಮಾಡು, ಅಂದಾಗ ನಿನಗೆ ಇದು ಹೊಳಿತೈತಿ. ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನಗೆ ಇದು ತಿಳಿದೈತೋ ನಾನು ಹೇಳ. ಪೂರ್ಣ ಸ್ಥಿತಿ ನಾವು ಹೊಂದುವರೆಗೂ ಸತ್ಸಂಗವನ್ನು ಕೈ ಬಿಡಬಾರ್ದು. ಹೇಳೋಂಗೂ ಹತ್ತಬೇಕಾದ ಅನುಭವ ಕೊಡ್ಬೇಕು, ನಾವು ಹೇಳೋಂಗೂ ಅನುಭವ ಕೊಡ್ಬೇಕು. ಅಲ್ಲಿ ತನಕ ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕಿದೆ ಅಂದಾರೆ. ನಾವು ಕೇಳೇ ಬಿಡ ಅಂತೇಳಿ ಮಾಹಿತಿ ಮಾಡ್ಕೊಂಡ್ರೆ ಆಗುದಿಲ್ಲ. ಅನುಭವ ತಗೊಂಡು ಉಳ್ಕೋ ಅಭ್ಯಾಸ ಕೂಡ್ಬೇಕು. ಅಭ್ಯಾಸ ಮಾಡದ ಅನುಭವ ಪಡೆಯದ ನಮಗೆ ಚಿಂತೆ ಕಡಿದೂ ಇಲ್ಲ. ಬರೀ ಮಾಹಿತಿ ಮಾಡ್ಕೊಂಡ್ರಿ ಏನಾಗ್ತದೆ, ಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಆಗ್ಬೇಕು. ಬರೀ ಪರೋಕ್ಷ ಜ್ಞಾನದಿಂದ ಚಿಂತೆ ಸಂಶಯ ಹೋಗೋದಿಲ್ಲ. ಅಪರೋಕ್ಷ ಜ್ಞಾನ ಮಾಡ್ಕೊಂಡಾಗ
ಇವೆಲ್ಲ ಸಂಶಯ ಭಾವನೆ, ವಿಪರೀತ ಭಾವನೆ, ಅಸಂಭಾವನೆಗಳೆಲ್ಲ ನಿವಾರಣೆ. ಅವಾಗ ನಮ್ಗೆ ಇದನ್ನ ಹೊಂದಕ್ ಸಾಧ್ಯ ಐತೆ ಅಂತ. ಅಲ್ಲಿ ಮಠ ಬರೀ ಮಾಹಿತಿ ಆಕೈತಿ. ಅದಕ್ಕೆ ಅನುಸಾರವಾಗಿ ಅಭ್ಯಾಸದಾಗ ತೊಡಗಬೇಕಿಲ್ಲ. ಅದು ಲಾಭ ತಗೋಬೇಕು ಅಭ್ಯಾಸದಾಗ ತೊಡಗಿ. ಅದ್ರ ಸಂಬಂಧ ಐತಿ ಮನುಷ್ಯನ ಜನ್ಮ. ಅದ್ರ ಲಾಭ ಮಾಡ್ಕೋರಿ ಅಂತ. ಬಿಡನ್ರಿ. Wow.